ನಾನು ಬಂದಿದ್ದೀನಿ ಚಟಾಪಟ ಚಂದ್ರು. ಬೆಳ್ಳುಳ್ಳಿ ಕಬಾಬಿಂದ ನೀವು ಪ್ರಪಂಚ ನೋಡಿದ್ದೀರಾ? ತೋರಿಸ್ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್. ಅದು ಮುಂಚೆ ಇನ್ಕಮ್ ಟ್ಯಾಕ್ಸ್ ಕ್ಯಾಂಟೀನ್ ಇತ್ತು, ಅವಾಗ 2.5 ರೂಪಾಯಿ ಊಟ, ಆಮೇಲೆ 2-3 ರೂಪಾಯಿ ಟೊಮೊಟೊ ಬಾತು. ನೀವು ರೋಡ್ ಸೈಡಲ್ಲೇ ಸ್ಟಾರ್ಟ್ ನಾವು ರೋಡ್ ಸೈಡಲ್ಲಿ ನಮ್ಗೆ ಅನ್ನ ತೋರಿಸಿದ್ದು, ದಾರಿ ತೋರಿಸಿದ್ದು ರೋಡೆ. ನನಗೆ ಎಲ್ಲ ಬೈತಿದ್ರು, ರೇ ಏನು ರೀ ಫುಟ್ಪಾತಲ್ಲಿ ಹೋಟ್ಲ್ ಮಾಡಿದ್ದೀರಾ, ನಿಮಗೆ ಬುದ್ಧಿ ಇದೆಯಾ? ಸಿನಿಮಾ ಬಿಟ್ಬಿಟ್ಟು ಅದು ಒಂದು ಬಿಸ್ನೆಸ್ನ ಕುಸ್ತೋಗ್ಬಿಡ್ತು ಅಂದರೆ ಅದಕ್ಕೆ ನಮ್ಮ ತಪ್ಪೇನಿದೆ ಅಂತ ತಿಳ್ಕೊಬೇಕು ಫಸ್ಟ್ ಥಿಂಗ್. ಇವಾಗ ನಾನು ಬೆಳ್ಳುಳ್ಳಿ ಕಬಾಬ್ ಬಂತು, ನಮ್ಮ ಹೋಟ್ಲಲ್ಲಿ 60 ಜನ ಸಿಟ್ಟಿಂಗ್ ಕೆಪಾಸಿಟಿ, ಒಂದೇ ಜನ 400 ಜನ ಬಂದರು. ಎರಡನೇದೇ ನಂಗೆ ಕಾಲು ಮುರಿದ್ಬಿಡ್ತೀವಿ, ಕೊಟ್ಟ ತಗೊಂಬಿಟ್ಟ. ನನ್ನ ಬಿಗ್ ಬಾಸ್ಗೆ ಹೋಗಿ ಸರ್ ಅಂದರು. ಸರ್ ನಾನು ಬಿಗ್ ಬಾಸ್ಗೆ ಹೋಗಿ ಬರ್ತೀನಿ ಸರ್, ನಮ್ಮ ಹೋಟ್ಲು ಬೀಗ ಹಾಕ್ತೀನಿ ಸರ್. ಅದ್ರ ಬದಲು ನಾನು ಬೇಡ ಸರ್, ಒಂದಿನ ಕಳಿಸ್ತೀರ, ಹೊರಗಡೆ ಕಳಿಸಿ ಸರ್, ಆಟ ಆಡ್ತೀವಿ, ಖುಷಿಯಾಗಿ ಬರ್ತೀವಿ. ಅವರಿಂದ ಬಂದು ನನಗೆ ತುಂಬ ದೊಡ್ಡ ಲಿಂಕ್ ಸಿಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಶೂಟಿಂಗ್ಗಳಿಗೆಲ್ಲ ಊಟ, ದಿನ 40 kg 50 kg 100 kg ಮಟನ್ನು. ರಾಜಕೀಯಕ್ಕೆ ಎಂಟ್ರಿ ಆಗ್ತಾಯಿದ್ರು. ಸೊ ರಾತ್ರಿ ಹೊತ್ತು ಪಾರ್ಟಿಗಳು ಅವು ಇವು ಜೋರಾಗಿ ನಡೀತಾಯಿತ್ತು, ಎಲ್ಲ ನನಗೆ ಕೊಡ್ತಾಯಿದ್ರು. ಇವತ್ತಿನ ಇದರಲ್ಲಿ ಭಯ ಅನ್ನೋದೆಲ್ಲ ಇಲ್ಲ. ಈಗ ಅವರು ಓನರು, ನಾವು ಲೇಬರು. ಮೆಂಟಾಲಿಟಿನೂ ಬೇರೆ ಥರ ಚೇಂಜಸ್ ಆಗಿಬಿಟ್ಟಿದೆ. ಈಗ ನಾವೇನೋ ಒಂದು 10 ರೂಪಾಯಿ ಕೊಡ್ತೀವಿ ಅಂದರೆ ಇನ್ನೊಬ್ಬ 15 ರೂಪಾಯಿ ಕೊಡ್ತಾರೆ, ಓಡೋಗ್ತಾರೆ. ಯಾರೂ ನಮ್ಮ ಜೊತೆ ಶಾಶ್ವತವಾಗಿ ಇರಲ್ಲ. ಇದೇ ರಾಹುಲ ಇರೋ ಜಾಗದಲ್ಲಿ ಬೇರೆ ಯಾರನ್ನ ನಮ್ಮ ಹುಡುಗರೇ ಯಾರಾಗಿದ್ದರೆ ಇವತ್ತು 250 ಹೋಟ್ಲಿಗೆ ಹೋಗಿ ಬಂದಿರೋರು. 250 ಒಂದಾಗಿ 250 ಓನರ್ನ ಸ್ಕ್ರ್ಯಾಪ್ ಮಾಡಿ 251ನೇದು ಕಾಲಿಕೋರು. ನಾನು ಇವತ್ತುವರೆಗೂ 33 ವರ್ಷ ನನ್ನ ಹೆಂಡ್ತಿನ ಮರೆತು ಬಿಡ್ತೀನಿ, ನನ್ನ ಮಕ್ಕಳು ಮರೆತು ಬಿಡ್ತೀನಿ, ಆದರೆ ಹೋಟ್ಲಿನ ಮಾತ್ರ ಮರೆಯಲ್ಲ. ಇದಿದ್ಬಿಟ್ರೆ ಅದು ಕರೆಕ್ಟಾಗಿರುತ್ತೆ, ಇಲ್ಲಾಂದರೆ ಏನು ಕರೆಕ್ಟಾಗಿರಲ್ಲ. ಇವಾಗ ರಾಹುಲನ್ನ ಎಲ್ಲರೂ ಭಟ್ರು ಅಂದ್ಕೊಂಬಿಟ್ಟಿದ್ದಾರೆ. ಅಲ್ಲ, ನಾನಿಲ್ಲಿ ನಾನೇ ಹೀರೋ. ನನಗೆ ಬರೋಕ್ಕೆ ದಾರಿಗಿರಿ ಎಲ್ಲ ಯಜಮಾನ್ರ ಮನೆ. ಬಾಸ್ ನಮಸ್ಕಾರ ಬಾಸ್, ಹೇಳಿ ಬಾಸ್. ರೆಡ್ ಕಲರ್, ಒಳ್ಳೆ ರೆಡ್ ಕಲರ್ ಮಟನ್. ರೆಡ್ ಕಲರ್ ಮಟನ್ ಸಾರು ಇರಬೇಕು, ಆ ಥರ ಮಾಡ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಪ್ರತಿ ಬಾರಿ ಒಂದಷ್ಟು ಬಿಸ್ನೆಸ್ಗಳ ಐಡಿಯಾಸ್ಗಳನ್ನು ಕೊಡ್ತಾ ಇದ್ದೆ. ಇವತ್ತು ಬಿಸ್ನೆಸ್ ಆಗಿ ಸಕ್ಸಸ್ ಆಗಿ ಎಲ್ಲರೂ ಮನೆ ಮಾತಾಗಿರೋಂಥವ್ರನ್ನ ಕರ್ಕೊಂಬಂದಿದ್ದೀನಿ. ಅವ್ರು ನಿಮ್ಗೆ ಯಾವ ಲೆವೆಲ್ಗೆ ಒಂದು ಐಡಿಯಾಸ್ಗಳನ್ನು ಕೊಡ್ತಾರೆ ನಿಮ್ಮ ಬಿಸ್ನೆಸ್ಗೆ, ಅಂದರೆ ನೀವು ಹೆಂಗೆ ಮಾಡಬೇಕು, ಯಾವ ಥರ ಮಾಡಿದ್ರೆ ಒಳ್ಳೆಯದು, ಅವ್ರು ಹೆಂಗೆ ಇವತ್ತು ಸಕ್ಸಸ್ ಆಗಿದ್ದಾರೆ ಅನ್ನೋ ಅಷ್ಟು ಡೀಟೇಲನ್ನು ಡಿಫ್ರೆಂಟಾಗಿ ಮಾತಾಡ್ತಾರೆ. ಅವ್ರನ್ನೇ ಕರ್ಕೊಂಬಂದಿದ್ವಿ. ಚಂದ್ರಣ್ಣ ನಮಸ್ಕಾರ, ಹೆಂಗಿದ್ದೀರಣ್ಣ? ಚೆನ್ನಾಗಿದ್ದೀವಿ ಅಣ್ಣ. ನಿನ್ನ ಸ್ಟೈಲಲ್ಲಿ ಒಂದು ಎಂಟ್ರಿ. ನಾನು ಬಂದಿದ್ದೀನಿ ಚಟಾಪಟ ಚಂದ್ರು. ಬೆಳ್ಳುಳ್ಳಿ ಕಬಾಬಿಂದ ನೀವು ಪ್ರಪಂಚ ನೋಡಿದ್ದೀರಾ. ಇವತ್ತು ನಮ್ಮ ಚಾನಲಲ್ಲಿ ಕರೆದಿದ್ದಾರೆ. ನಿಮಗೆಲ್ಲ ಏನೇನು ಬೇಕು, ಯಾವ ಥರ ಆಗಬೇಕು ಅಂತ ಕೇಳಿ ಅಂತ ಹೇಳಿದ್ದಾರೆ. ಹೇಳೋಣ, ಕೇಳೋಣ, ಪ್ರೀತಿ ಮಾಡೋಣ. ಎಸ್ ಚಂದ್ರಣ್ಣ ನಮಸ್ಕಾರ. ಇವಾಗ ಬಿಸ್ನೆಸ್ ಮಾಡ್ತಿದ್ದೀರಿ, ಸರಿ. ಚೂರು ಹಿಂದಕ್ಕೆ ಹೋಗೋಣ. ನೀವು ಫಸ್ಟ್ ನಿಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಹೆಂಗಿತ್ತು ಚಂದ್ರಣ್ಣ? ಯಾವುದರಿಂದ ಬಂದಿತ್ತು ತಾವು ಫಸ್ಟ್? ನಾನು ದೊಡ್ಡ ಹೋಟ್ಲೆ ಮಾಡ್ಬೋದಾಗಿತ್ತು. ಅವತ್ತಿನ ಪರಿಸ್ಥಿತಿಯಲ್ಲಿ ಹಣಕಾಸಲ್ಲಿ ತುಂಬ ಚೆನ್ನಾಗಿದ್ವಿ. ನನಗೊಂದು ಆಸೆ ಏನಾಯ್ತು ಅಂದರೆ, ನಮ್ಗೆ ಅವಾಗೆಲ್ಲ ಈ ವಿಧಾನಸೌಧ ಮುಂದೆ ಆ ಕೋರ್ಟ್ ಪಕ್ಕದಲ್ಲಿ ಈ ನಾನ್ ವೆಜ್ಜು ಹೋಟೆಲ್ಸು ಮನೆಗಳಿಂದ ಮಾಡ್ಕೊಂಬಂದು ಒಂದು ಫುಟ್ಪಾತಲ್ಲಿ ಒಂದು 8-10 ಹೋಟ್ಲುಗಳಿತ್ತು. ಓಕೆ. ನಾವು ಅಲ್ಲಿ ತಿನ್ನಕ್ಕೆ ಹೋಗ್ತಾಯಿದ್ವಿ. ಸವಿಯಾಗಿ ತಿನ್ನೋದು, ತುಂಬ ರುಚಿಯಾಗಿರೋದು. ಸೊ ಒಂದು 3-4 ಜನದ ಹತ್ರ ತಿನ್ನಕ್ಕೆ ಹೋಗ್ತಾಯಿದ್ದೆ. ನಾನು ಹಂಗೆ ಮೇಕಪ್ ಮ್ಯಾನಾಗೋ ವರ್ಕ್ ಮಾಡ್ತಾಯಿದ್ದೆ. ಕರೆಕ್ಟ್. ಸೊ ಆ ಮಧ್ಯದಲ್ಲಿ ಒಂಚೂರು ಬಿಡೋಣ ಸಿನಿಮಾ, ಏನೋ ಒಂದು ಬಿಸ್ನೆಸ್ ಮಾಡೋಣ, ನಮ್ಮದೇ ಆದ ಒಂದು ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂಥೇಳಿ ಓಕೆ ಅದನ್ನು ನೋಡಿದೆ, ನಾನು ಕಲಿತೆ. ಆ ಗ್ಯಾಪಲ್ಲಿ ಏನಾಯಿತು ಅಂದರೆ, ನಮ್ಮ ಮೇಡಮ್ ಅವರು ಜಿಂದಲಲ್ಲಿ ಒಂದು ವಾರ 15 ದಿನ ಬ್ರೇಕ್ ತೊಗೊಂಡಿದ್ರು. ಸ್ವಲ್ಪ ಸ್ಲಿಮ್ ಆಗಬೇಕು, ಆರೋಗ್ಯನ ನೋಡ್ಕೋಬೇಕು ಅಂತೇಳಿ. ಆವಾಗ ಅವ್ರು ಹೋದ್ರು. ನಾವು ಆ ಗ್ಯಾಪಲ್ಲಿ ಏನು ಮಾಡಿದ್ವಿ, ಏನು ಇದಕ್ಕಿದ್ದಂಗೆ ಒಂದು 20 ದಿನ ಶೂಟಿಂಗ್ ಇಲ್ವಲ್ಲ, ಏನೋ ಒಂದು ಉದ್ಯೋಗ ಮಾಡಬೇಕಲ್ಲ ಅಂತ ಒಂದು ಟೆಕ್ನಿಕ್ ಸ್ಟಾರ್ಟ್ ಮಾಡಿ ಒಂದು ಮೊಬೈಲ್ ಕ್ಯಾಂಟೀನ್ನ ಸ್ಟಾರ್ಟ್ ಮಾಡಿದೆ. ಫಸ್ಟು ನೀವು ರೋಡ್ ಸೈಡಲ್ಲೇ ಸ್ಟಾರ್ಟ್ ಮಾಡಿ? ನಾವು ರೋಡ್ ಸೈಡಲ್ಲ, ನಮ್ಗೆ ಅನ್ನ ತೋರಿಸಿದ್ದು, ದಾರಿ ತೋರಿಸಿದ್ದು ರೋಡೇ. ಇವತ್ತು ಪ್ರತಿ ದಾರಿ ಹೋಗೋವಾಗ ನಮ್ಗೆ ದಾರಿ ತೋರಿಸ್ತಾ ಇರೋದು ಅದೇ. ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. BDA ಮುಂದೆ ಸ್ಟಾರ್ಟ್ ಮಾಡಿದೆ. ಒಂದು ಆಟೋ, ನಮ್ಮ ಫ್ರೆಂಡ್ ಒಬ್ಬರು ಲಿಂಕ್ ರೋಡಲ್ಲಿ ಗಣೇಶ ಟೆಂಟ್ ಹೌಸ್ ಅಂತ ಇದೆ, ಅವನೊಂದು 4 ಆಮ್ಲೆಟ್ ಆಟೋ ಇತ್ತು. ಅವರೊಂದು 2 ಅವರ್ಸ್ಗೋಸ್ಕರ ನಮಗೋಸ್ಕರ ಕೊಡೋರು. ಸೊ ಒಂದು ಟೇಬಲ್ ಕೊಟ್ಟಿದ್ರು. ಸೊ ಮನೆಯಿಂದ ಒಂದು ಚೂರು ಪ್ರಿಪ್ರೇಷನ್. ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ಏನೋ ಒಂದು ಹೋಟ್ಲು ಮಾಡಬೇಕು ಅಂತಿದ್ದೀನಿ, ತುಂಬ ಆಸೆ ಇದೆ, ಒಂದು ಟ್ರೈನಿಂಗಾಗಿ ಒಂದು ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ, ಮಾಡು ಅಂತ ನಮ್ಮ ತಾಯಿ ತುಂಬ ಪ್ರೋತ್ಸಾಹ ಕೊಟ್ಟರು. ಅದು ನಮಗೆ ಇವತ್ತು ಏನಣ್ಣ ಈ ಕಲಿಯೋಕ್ಕೆ ಇದೆಲ್ಲ ದಾರಿ ದೀಪ ನಮ್ಮ ತಾಯಿನೇ. ಓಕೆ. ಯಜಮಾನ್ರು ಊಟ ಕೇಳಿದ್ರು, ನಮ್ಮಮ್ಮ ಮಾಡಿಕೊಟ್ರು, ನಾನು ತೊಗೊಂಡೋಗಿ ಕೊಟ್ಟೆ. ಸೊ ನನಗೂ ಒಂದು ಆಸೆ ಹುಡ್ತು, ಯಜಮಾನ್ರೇ ತಿಂತಾಯಿದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತ. ನಾನು ತುಂಬ ನಾನ್ ವೆಜ್ ಪ್ರಿಯ. ನನಗೆ ತುಂಬ ಟೇಸ್ಟ್ ಇರಬೇಕು, ಹೋದರೆ ಹೈಜೆನಿಕ್ ಆಗಿರಬೇಕು, ನೋಡೋಕ್ಕೆ ನಮ್ಗೆ ಖುಷಿ ಅನಿಸ್ಬೇಕು. ನೋಡೋಣ, ಒಂದು ಮಾಡೋಣ ಅಂಥೇಳಿ ಆ ಗ್ಯಾಪಲ್ಲಿ ಒಂದು 10 ಡೇಸ್ ಮಾಡಿದೆ ಅಷ್ಟೇ.
ಬರೀ 10 days. ಹತ್ತೇ ದಿನ ಯಾಕಂದರೆ ನಮಗೆ ಇಮಿಡಿಯೇಟಾಗಿ ಅವ್ರು ಜಿಂದಾಲಿಂದ ಬಂದರು. ನಾನು ತೆಲುಗು ಪಿಕ್ಚರ್ ಬಂತು, ಹೈದ್ರಾಬಾದ್ ಕಡೆಗೆ ಹೊರಟ್ಬಿಟ್ಟೆ. ಇನ್ನು 10 ದಿನ ನಾವೇನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹಂಗೆ ನಿನ್ಸ್ಬಿಟ್ಟು ಮೆಟೀರಿಯಲ್ಸ್ ಇತ್ತು, ಮನೆ ಪಾತ್ರೆಗಳು, ಡಬ್ಬಗಳು, ಅದನ್ನೇ ಇಟ್ಕೊಂಡು ಫಸ್ಟು ಇದತ್ರ ಮಾಡಿದೆ, ನಮ್ಮ ಬಿ ಡಿ ಎ ಆಫೀಸ್ ಹತ್ರ. ಅದಾದಮೇಲೆ ನಮ್ಮ ಹೈಲ್ಯಾಂಡ್ಸ್ ಹೋಟ್ಲಿತ್ತು, KEB ಆಫೀಸಲ್ಲಿ ಇತ್ತು. ಅಲ್ಲೊಂದು 3 ದಿನ, ಇಲ್ಲೊಂದು 3 ದಿನ, ಇಲ್ಲೊಂದು 3 ದಿನ. ಅವು ಫುಟ್ಪಾತಲ್ಲಿ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಕರೆಕ್ಟ್. ತುಂಬ ಶ್ರಮ ಇತ್ತು. ಅದು ಏನೇನೋ ಟ್ರೈ ಮಾಡಿ ಇಲ್ಲಿಂದ ಅಲ್ಲಿ ಲೊಕೇಶನ್ ಚೇಂಜ್ ಮಾಡಿ ಒಂದು 4-5 ಭಾಗಗಳು ಚೇಂಜ್ ಮಾಡಿಕೊಂಡು ಒಂದು ಸ್ಟಾರ್ಟ್ ಮಾಡಿ ಒಂದು ಬೇಸಿಕ್ಕಾಗಿ ಐಡಿಯಾ ಬಂತು. ಸೊ ನಡೆಸಿದ್ವಿ. ಅಷ್ಟರೊಳಗೆ ನಮಗೊಂದು ತೆಲುಗು ಪಿಕ್ಚರ್ ಬಂತು. ತೆಲುಗು ಪಿಕ್ಚರ್ ಕಡೆ ಹೊರಟ್ಬಿಟ್ಟೆ. ಒಂದು 1 year 92 ಮಾಡಿದ್ದೆ, ಅಕ್ಟೋಬರಲ್ಲಿ ಮಾಡಿದ್ದೆ. 1992. 93 ಜೂನಲ್ಲಿ ಕೆಲಸ ಬಿಟ್ಟೆ. ಇಂಡಸ್ಟ್ರಿ ಬಿಟ್ಬಿಟ್ಟೆ, ಸಿನಿಮಾ ಇಂಡಸ್ಟ್ರಿ ಬಿಟ್ಟೆ. ನಾವೇನೋ ಒಂದು ಮಾಡೋಣ ಅಂತ. ಆ್ಯಕ್ಚುಲಾಗಿ ಚಂದ್ರಣ್ಣ ಬಂದು ಪರ್ಸ್ನಲ್ ಆಗಿ ಮಾಲಾಶ್ವರಿಗೆ ಮೇಕಪ್ ಮ್ಯಾನ್ ಆಗಿದ್ದು. ಹೌದು, ನಾವು ಯಜಮಾನರು ಎಷ್ಟೋ ವರ್ಷಗಳ ಕಾಲ ನೀವು ಅಲ್ಲ 4 ವರ್ಷಗಳ ಕಾಲ ಅವ್ರ ಜೊತೆಲಿದ್ದೆ. ನನಗೆ ಬರೋಕ್ಕೆ ದಾರಿಗಿರಿ ಎಲ್ಲ ಯಜಮಾನ್ರ ಮನೆ. ಯಜಮಾನ್ರ ಮನೆ ಅಂದರೆ ಎಲ್ರಿಗೂ ಗೊತ್ತಿರಲಿ, ನಮ್ಮ ಅಣ್ಣವ್ರ ಮನೆ ಅಷ್ಟೇ. ಯಜಮಾನ್ರು ಅಂದರೆ ನಾವು ಅವ್ರ ಹೆಸರಿಟ್ಟು ಕರಿಯಲ್ಲ. ನಮ್ಮ ಬಾಸು ಯಜಮಾನ್ರು. ಕರೆಕ್ಟ್. ಆ ಮನೇಲಿ ನಡ್ಕೊಂಬಂದ್ವಿ, ಅಲ್ಲೇ ಇದ್ವಿ. ಅಲ್ಲಿಂದ ಮಾಲಾಶ್ರೀ ಅವ್ರ ಜೊತೆ ಸೇರಿದ್ವಿ. ಮಾಲಾಶ್ರೀ ಅವ್ರ ಮೇಕಪ್ ಮ್ಯಾನ್ ಆದ್ವಿ. ಆ ಕಂಪ್ನಿ ನಮ್ಮನ್ನು ಈ ಮಟ್ಟಿಗೆ ತೊಗೊಂಬಂದು ನಿಲ್ಲಿಸಿದೆ. ಆ ಬುದ್ಧಿ, ಆ ಕಲ್ತಿರೋ ಆ ನಡವಳಿಕೆಗಳನ್ನ ನಾವು ಇವತ್ತು ಉಪಯೋಗಿಸ್ಕೊಂಡಿದ್ದರಿಂದ ಇವತ್ತು ದೇವರು ಒಂದು ದಾರಿದೀಪ ತೋರಿಸಿದ್ದಾರೆ. ನಾವು ಆ ಮನೆಗೆ ಎಂದಿಗೂ ಕೃತಜ್ಞತೆಗಳು. ಸೊ ಹಂಗೆ ಮಾಡ್ಕೊಂಬರ್ತಿದ್ದಾಗ ಸಿನಿಮಾ ಬಿಟ್ಟೆ. ಆಮೇಲೆ ಆಫೀಸ್ಗಳಿಗೆ ಕ್ಯಾರಿಯರ್ ಊಟ ಕೊಡೋಣ ಅಂತ ಹೇಳಿ ಕ್ಯಾರಿಯರ್ ಊಟ ಸ್ಟಾರ್ಟ್ ಮಾಡಿದೆ. ನಮ್ಮ ಮಲ್ಲಿಗೆ ಹಾಸ್ಪಿಟಲ್ ರೋಡಲ್ಲಿ ಕ್ರೆಸೆಂಟ್ ರೋಡ್ ಅಂತ ಹೇಳ್ತಾರೆ. ಅಲ್ಲಿ ಒಂದು ಆಸ್ಟ್ರೇಲಿಯಲ್ ಆಫೀಸ್ ಇತ್ತು, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇತ್ತು. ಅಲ್ಲಿ ಒಂದು 2 ಊಟಗಳು, ಅಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಒಂದು 2 ಊಟ, ಆಸ್ಟ್ರೇಲಿಯಲ್ಗೆ ಒಂದು ಊಟ, ಆ ಥರ ಒಂದು 3-4 ಊಟಗಳು ಆರ್ಡ್ರ್ ಬಂತು. ಒಂದು 4-5 ಕ್ಯಾರಿಯರ್ ತೊಗೊಳೋದು ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ಎಲ್ಲ ಕಡೆ ತೊಗೊಂಡೋಗಿ ಕೊಡ್ತಾ ಇದೆ. ನೋಡಿದೆ ಮಧ್ಯಾಹ್ನ ಬ್ರೇಕ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಊಟ ಸಿಗ್ತಾ ಇರಲಿಲ್ಲ. ಅಲ್ಲೊಂದು ಇನ್ಕಮ್ ಟ್ಯಾಕ್ಸ್ ಕ್ಯಾಂಟೀನ್ ಇತ್ತು. ಇವಾಗ ನಮ್ಮ ಸುವರ್ಣ ಚಾನಲ್ ಏನಿದೆ ಅದ್ರ ಪಕ್ಕದಲ್ಲೇ ಇನ್ಕಮ್ ಟ್ಯಾಕ್ಸ್ ಕ್ಯಾಂಟೀನ್ ಇತ್ತು. 37 ಕ್ರೆಸೆಂಟ್ ಅಂತ ಹೋಟ್ಲ್. ಅದು ಮುಂಚೆ ಇನ್ಕಮ್ ಟ್ಯಾಕ್ಸ್ ಕ್ಯಾಂಟೀನ್ ಇತ್ತು. ಅವಾಗ 2.5 ರೂಪಾಯಿ ಊಟ. 2.5 ರೂಪಾಯಿ ಊಟ. ಆಮೇಲೆ 3 ರೂಪಾಯಿ ಟೊಮೊಟೊ ಬಾತು. ಆ ಟೈಮಲ್ಲಿ ನಾನು ಊಟ ಕೊಟ್ಬಿಟ್ಟು ಹಂಗೆ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇರೋವಾಗ ಇಲ್ಲಿ ಹೋಟ್ಲು ಮಾಡೋದು ಚೆನ್ನಾಗಿರುತ್ತಲ್ಲ. ಈವ್ನಿಂಗ್ ಹೋದೆ, ನಮ್ಮ ತಾಯಿ ಹತ್ರ ಕೇಳಿದೆ, ಬೆಳಿಗ್ಗೆ ರೆಡಿ ಮಾಡಿದೆ, ಮಧ್ಯಾಹ್ನ ಓಪನ್ ಮಾಡಿದೆ. ನೆಕ್ಸ್ಟ್ ಡೇನೆ ನಮ್ದೆಲ್ಲ ಸ್ಪೀಡು. ಆಮೇಲೆ ಮನೇಲಿ ಮಾಡೋರು ಇದ್ದಾರಲ್ಲ. ಸೊ ನಂಗೆ 5 ಜನ ಅಕ್ಕ ತಂಗಿದ್ದಿರು. ಸೊ ನಮ್ಮ ತಾಯಿ, ನಮ್ಮ ತಂದೆ, ಸೊ ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು. ಏನೋ ಒಂದು ಮಾಡೋಣ ಸಿನಿಮಾ ತಾನೆ ಅಂದ್ಬಿಟ್ಟು ನನಗೆ ಎಲ್ಲ ಬೈತಿದ್ರು. ರೇ ಏನು ರೀ ಫುಟ್ಪಾತಲ್ಲಿ ಹೋಟ್ಲ್ ಮಾಡಿದ್ದೀರಾ, ನಿಮಗೆ ಬುದ್ಧಿ ಇದೆಯಾ? ಸಿನಿಮಾ ಬಿಟ್ಬಿಟ್ಟು ಅದು ಸಿನಿಮಾ ಬಿಡೋದೇ ಕಷ್ಟ. ನಮ್ಮ ಇಡ್ಲಿ ವಡೆ ಸಾಂಬಾರು ತಿನ್ಬಿಟ್ರೆ ಬಿಡೋದು ತುಂಬ ಕಷ್ಟ. ಪ್ರೊಡಕ್ಷನ್ ಊಟದಲ್ಲಿ ಇಡ್ಲಿ ವಡೆ ತಿಂದು ನನ್ನ ಮಗ ಎಲ್ಲಿ ಬೇಕಾದ್ರೂ ಬದುಕ್ತಾನೆ ಅಂತ ಹೇಳಿದ್ರು. ಸತ್ಯ. ಅದಕ್ಕೊಂದು ಬೆಸ್ಟ್ ನಿದರ್ಶನ ಇಲ್ಲೊಬ್ರು ಅವ್ರೆ. 100% ಇರೋದು ಸತ್ಯ. ಸಿನಿಮಾ ಬಿಡೋದು ತುಂಬ ಕಷ್ಟ. ಅದನ್ನು ನಾವು ನಮಗೆ ಕೊಡ್ತಾ ಇದ್ದಿದ್ದು ಫೆಸಿಲಿಟೀಸು, ನಾವಿದ್ದಿದ್ದ ರೀತಿಗೆ ಇದಲ್ಲ. ಇದಲ್ಲ. ಆದರೂ ಅದನ್ನು ನಾವೇನು ಮಾಡಿದ್ವಿ, ಒಂದು ಕಷ್ಟ ಸುಖ ತೊಗೊಂಡಿದ್ದೀವಿ. ಒಂದು ರೌಂಡ್ ಕಷ್ಟ ತೊಗೊಂಡು ಅದನ್ನು ಬದುಕೋಣ ಅಂಥೇಳಿ ನಮ್ಮ ತಾಯಿ ತುಂಬ ಪ್ರೋತ್ಸಾಹ ಕೊಟ್ಟರು. ಸೊ ನಾವೇನು ಮಾಡಿದ್ವಿ, ಸ್ಟಾರ್ಟ್ ಮಾಡಿದೆ. ಅವತ್ತೇ ನೋಡಿದೆ ಕ್ಯಾರಿಯರ್ ಊಟ ಕೊಡ್ತಾಯಿದೆ. ಇದೇನು ಬರಲಿಲ್ಲ, ಯಾವುದೋ ಎಲೆಕ್ಟ್ರಿಕ್ ರಿಪೇರಿದು, ಆಮೇಲೆ ಬಿಲ್ ಕಟ್ಟೋದು, ಪ್ರಾವಿಷನ್, ಡೋರ್ ಡೆಲಿವರಿ ಮಂತ್ಲಿ ಕೊಡೋದು, ಅದು ಇದು ಯಾವುದು ಬರಲಿಲ್ಲ. ಅಂತ ಏನು ಕ್ಲಿಕ್ ಆಗಲಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಟ್ಲು ಸ್ಟಾರ್ಟ್ ಮಾಡಿದೆ. ಸೊ ಮಾಡಿದೆ. 500 ರೂಪಾಯಿ ವ್ಯಾಪಾರ ಆಗ್ತಿತ್ತು. 500 ರೂಪಾಯಿ 350, 400, ಫಸ್ಟ್ ಒಂದು 500 ರೂಪಾಯಿ ವ್ಯಾಪಾರ ಮಾಡಿದ್ವಿ. ಹಂಗೆ ಹೋಗ್ತಾ 600 ಆಯಿತು, 700 ಆಯಿತು, 800 ಆಯಿತು. ತುಂಬ ಟೇಸ್ಟ್ ಐತೆ ಅಂತ ಹೇಳಿ ತುಂಬ ಜನದಿಂದ ಒಳ್ಳೊಳ್ಳೆ ಅಭಿಪ್ರಾಯಗಳು ಬರ್ತಾಯಿತ್ತು. ಹಂಗೆ ಮಾಡಿ ಅಲ್ಲೇ ಫುಟ್ಪಾತಲ್ಲಿ ಹಂಗೆ ಹೋಗ್ತಾ 3,000, 3,500, 4,000ಕ್ಕೆ ಬಂದು ನಿಂತ್ಕೋತು ಪರ್ ಡೇ. ಏನು ಒಂದೇ ದಿನ ಅಲ್ಲ, 500, 600, 700, 800, 900, 1000. ಅವಾಗ ಮನೇಲಿ ಅಡುಗೆ ಮಾಡೋಂಗೇ ಇಲ್ಲ. ಇಲ್ಲಿದ್ದೇ ಮಾಡಿದ್ದು, ಇದೇ ತಿನ್ನೋದು, ಇದೇ ಇದು. ನಮ್ಮ ಮನೆಗಳಲ್ಲಿ 4 ದಿನ ನಾನ್ ವೆಜ್ ತಿಂತಾ ಇರಲಿಲ್ಲ. ಸೋಮವಾರ, ಶನಿವಾರ, ಗುರುವಾರ, ಸೋಮವಾರ ಈ ಥರ ದಿನಗಳಿತ್ತು. ಈಗ ಎಲ್ಲ ಬಿಟ್ಬಿಟ್ರು. ನಮ್ಮ ಮನೆ ಹಬ್ಬ ಹುಣ್ಣಿಮೆ ಏನೇ ಅಂದರೆ ಮಾಡಲೇಬೇಕು, ಟೇಸ್ಟ್ ನೋಡಲೇಬೇಕು. ಅವಾಗ ಖುಷಿಯಾಗಿ ಎಲ್ಲ ಮಾಡಿದ್ವಿ. ಸಪೋರ್ಟ್ ಇತ್ತು, ಅಕ್ಕಪಕ್ಕದ ಹುಡುಗರುಗಳು. ನಿಮಗೆ ಆ ಜಾಗದಲ್ಲಿ ಡಿಮ್ಯಾಂಡ್ ಇತ್ತು, ಜನಗಳು ಜನ ಕ್ರೌಡ್ ಇತ್ತು, ಆಫೀಸ್ಗಳಿತ್ತು, ತುಂಬ ಆಫೀಸ್ಗಳಿತ್ತು, ತೊಂದರೆ ಇತ್ತು. ನಾನು ಸೆಲೆಕ್ಟ್ ಮಾಡಿದ ಜಾಗ ತುಂಬ ಚೆನ್ನಾಗಿತ್ತು. ಫಸ್ಟು ನಾನು ಟ್ರೈ ಮಾಡಿದಾಗ 3-4 ಕಡೆ ಶಿಫ್ಟ್ ಮಾಡಿದೆ. ಇಲ್ಲಿ ಬರ್ತಿದ್ದಂಗೆ ಆ ಊಟ ಕೊಟ್ಟೆ, ಜಾಗ ನೋಡಿದೆ, ನನಗೆ ಯಾಕೋ ಸ್ಯಾಟಿಸ್ಫೈ ಆಯಿತು. ಇಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಬದುಕ್ಬೋದು ನಾವು. ಕರೆಕ್ಟ್ 4 ಜನದ ಮುಂದೆಕ್ಕಿಂತ ಚೆನ್ನಾಗಿರ್ಬೋದು, ನೋಡೋಣ ಟ್ರೈ ಮಾಡೋಣ ಅಂತೇಳಿ ಒಂದು ಟೇಬಲ್ ತಗೊಂಡ್ವಿ. ಅದೇ ನಮ್ಮ ಟೆಂಟ್ ಹೌಸ್ ಅವ್ರಿಗೆ ಕೊಟ್ಟರು. ಟೇಬಲ್ ಮೇಲೆ ತಂದ್ವಿ, ಎಲ್ಲ ಐಟಮ್ ಇಟ್ವಿ.
ಬನ್ನಿ ತಾಯಿ ಇದೆ ಅಂತ ಬನ್ನಿ ಅಣ್ಣ ಒಳ್ಳೆ ಊಟ ಅಂತ ಕರೆದ್ವಿ. ಆ ಬೆಲೆಗಳು ಬೇರೆ ಇತ್ತು, ಕರಿತಿದ್ದ ರೀತಿಗಳು ಬೇರೆ ಇತ್ತು. ಅವತ್ತು ಆ ತಾಯಿ ಅನ್ನಪೂರ್ಣೇಶ್ವರಿ ದಾರಿ ತೋರಿಸಿದ್ರಿಂದ ಒಂದು ತಕ್ಕ ಮಟ್ಟಿಗೆ ಬೆಳ್ಕೊಂಡು 93, 94, 95, 96 ಹಿಂಗೆ ನಡ್ಕೊಂಡು ಹತ್ತಿದ್ವಿ. ಹಂಗೆ ದಿನ ಮೆಟ್ಲು ಹತ್ತಿದ್ವಿ, ಕುಸಿಲಿಲ್ಲ. ಯಾವತ್ತು ಯಾರೇ ಏನೇ ಮಾಡಬೇಕಾದಾಗ ಒಂದು ಬಿಸ್ನೆಸ್ನ ಕುಸ್ತೋಗ್ಬಿಡ್ತು ಅಂದರೆ ಅದಕ್ಕೆ ನಮ್ಮ ತಪ್ಪೇನಿದೆ ಅಂತ ತಿಳ್ಕೊಬೇಕು ಫಸ್ಟ್ ಥಿಂಗ್. ಆಮೇಲೆ ಇವತ್ತು ಬರ್ತಿರೋರು ನಾಳೆ ಬರ್ತಾ ಇದ್ದಾರಾ ಅಂತ ಚೆಕ್ ಮಾಡಬೇಕು. ಕರೆಕ್ಟ್. ಅವ್ರು ಬರ್ತಾ ಇರೋರ ಜೊತೆಲಿ ಇನ್ನೊಂದು 4 ಜನಕ್ಕೆ ಕರ್ಕೊಂಬರ್ತಾ ಇದ್ದಾರಾ ಅಂತ ನೋಡಬೇಕು. ಈಗ ಏನಾಗ್ಬಿಡುತ್ತೆ, ಓನರ್ಗಳಿಗೆ ಯಾರೋ ಬರ್ತಾರೆ ಯಾರೋ ಅದನ್ನು ಅಬ್ಸರ್ವ್ ಮಾಡಿ, ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡಬೇಕು. ಬರ್ತಾ ಇದ್ದಾರಾ, ನಮ್ಮಲ್ಲಿ ನಮ್ಮ ಬಗ್ಗೆ ಎಷ್ಟು ಅವ್ರಿಗೆ ರೆಸ್ಪೆಕ್ಟ್ ಇದೆ, ನಮ್ಮ ಟೇಸ್ಟ್ ಹೆಂಗಿದೆ, 4 ಜನಕ್ಕೆ ಹೆಂಗಿದೆ ನೋಡಿ ಹೆಂಗಿದೆ ಆ ಥರ ಎಲ್ಲ ಹೇಳ್ಕೊಂಬಂದಾಗ ಏನಾಗುತ್ತೆ, ನಮ್ಮ ಬೆಳವಣಿಗೆಗಳು ಬೆಳೆಯುತ್ತೆ. ಕರೆಕ್ಟ್. ಆಮೇಲೆ ನಾವು ಅವ್ರ ಜೊತೆ ಬಾಂಧವ್ಯ ಬೆಳೆಸ್ಬೇಕು. ಸರ್ ಚೆನ್ನಾಗಿದ್ದೀರಾ, ಎಲ್ಲಿ ನೆನೆ ಕಾಣಲಿಲ್ಲ, ಎಲ್ಲೋಗಿದ್ರೆ ಏನು ಇಲ್ಲ, ಅದು ಒಂದು ರಿಲೇಷನ್ಶಿಪ್ಪು ಒಂದು ಕುಟುಂಬದ ಥರ ಬೆಳೆದ್ರೆ 100% ನಾವು ಕೊಡೋ ಕ್ವಾಲಿಟಿ, ನಾವು ಮಾತಾಡೋ ಮಾತುಗಳು ಎಲ್ಲ ಸೇರಿ ಒಂದು ಖುಷಿಯಾಗಿ ನಡೆಯುತ್ತೆ. ಸೊ ಹಂಗೆ ನಡ್ಕೊಂಡು ಹೋಯ್ತು. ತುಂಬ ಒಳ್ಳೆ ಹೆಸರು ಬಂತು. ಆಮೇಲೆ ಅಂಬರೀಷ್ ಅಣ್ಣವರು ನಮಗೆ ಒಂದಿನ ಕನ್ನಡ ಪಿಕ್ಚರ್ಗೆ ಊಟ ಬೇಕು ಅಂದಿದ್ದು ಕಳಿಸಿದ್ದೆ, ಕೈಮಾ ಕಳಿಸಿದ್ದೆ. ಅವರಿಂದ ಬಂದು ನನಗೆ ತುಂಬ ದೊಡ್ಡ ಲಿಂಕ್ ಸಿಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಶೂಟಿಂಗ್ಗಳಿಗೆಲ್ಲ ಊಟ, ದಿನ 40 kg 50 kg 100 kg ಮಟನ್ನು ಮಾಡ್ತಾಯಿದ್ವಿ. ಹಂಗೆ ಅಷ್ಟೇ ಮಜಾ ಇತ್ತು ಬಿಡಿ. ರಾತ್ರಿ ಆಗಲೂ ಅಂದೆ ಅಂಬರೀಷನ ಜೊತೆ ಸುತ್ತೆ ಒಂದು 4-5 ವರ್ಷ ಅವ್ರ ಹಿಂದೆ ಬಿದ್ದೆ. ಹಂಗೆ ನಡ್ಕೊಂಡು ಹೋಗ್ತಾಯಿತ್ತು. ಒಂದು 4-5 ಸಾವಿರ ವ್ಯಾಪಾರ, ಬೆಳವಣಿಗೆಗಳು ಜಾಸ್ತಿ ಬೆಳೀತು. ಯಾಕಂದರೆ ಕಾಂಟ್ಯಾಕ್ಟ್ಸ್ ಇತ್ತು, ಆಮೇಲೆ ಕ್ವಾಲಿಟಿ ಇತ್ತು. ಸೊ ಅದನ್ನೆಲ್ಲ ಉಳಿಸ್ಕೊಂಡಾಗ ಏನಾಯಿತು, ಅಂಬರೀಷನ ಒಂಥರ ನೋಡಿ ಅಲ್ಲಿಂದ ಅವರೂ ಆಗ್ತಾನೆ ಇದಕ್ಕೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಾಯಿದ್ರು. ಸೊ ರಾತ್ರಿ ಹೊತ್ತು ಪಾರ್ಟಿಗಳು ಅವು ಇವು ಜೋರಾಗಿ ನಡೀತಾಯಿತ್ತು. ಎಲ್ಲ ನನಗೆ ಕೊಡ್ತಾಯಿದ್ರು. ಆಮೇಲೆ ಒಳ್ಳೊಳ್ಳೆ ಕಲಾವಿದರನ್ನು ತೋರಿಸಿದ್ರು ಎಲ್ಲ ಕಡೆ, ಹಿಂದಿಯಿಂದ, ತಮಿಳಿಂದ, ತೆಲುಗಿಂದ ಎಲ್ಲ ಕಲಾವಿದ್ರ ಜೊತೆ ಮೀಟ್ ಮಾಡಿಸಿದ್ರು. ಒಳ್ಳೊಳ್ಳೆ ಮಿನಿಸ್ಟ್ರನ್ನ ತೋರಿಸಿದ್ರು. ಪ್ರಪಂಚನ ಒಂದು ದಾರಿನ ತೋರಿಸಿದ್ರು ಅವರು. ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾವು ಹಂಗೆ ಬೆಳ್ಕೊಂಡು ಬಂದ್ವಿ. ಬೆಳೆದು ಅದೇ ಫುಟ್ಪಾತಲ್ಲಿ ಇಟ್ಕೊಂಡು ಅಲ್ಲೇ ಒಂದು ಎದುರುಗಡೆ 2005ರಲ್ಲಿ ಒಂದು ಚಿಕ್ಕ ಜಾಗ ಸಿಕ್ತು, ಒಂದು 200 ಸ್ಕ್ವೇರ್ ಫೀಟ್ ಜಾಗ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ನಮ್ಮ ಬಾಸು. ಸೊ ಮಾಡಿದ್ಮೇಲೆ ಅಲ್ಲೊಂದು ಚಿಕ್ಕದಾಗಿ ಒಂದು ಹೋಟ್ಲು ಮಾಡಿ ಫುಟ್ಪಾತ್ ಲೆಕ್ಕನೇ ಹೊರಗಡೆ ಎಲ್ಲ ಟೇಬಲ್ ಹಾಕಿದ್ವಿ. ಒಂದು ಕೌಂಟ್ರ್ ಥರ ಮಾಡ್ಕೊಂಡಿದ್ವಿ. ಚೆನ್ನಾಗಿ ದೇವ್ರ ಪುಣ್ಯಕ್ಕೆ ಆ ತಾಯಿ ಸಕ್ಕತ್ ದಾರಿ ತೋರಿಸೋದು. ನಮ್ಮ ಶ್ರೀಧರ್ ಸ್ವಾಮಿಗಳು ದಾರಿ ತೋರಿಸಿದ್ರು. ನಮ್ಮ ಯಜಮಾನರು, ಬಾಸು ಎಲ್ಲ ಸಪೋರ್ಟ್ ಮಾಡಿದ್ರು. ಅಂಬರೀಷನ ಫ್ರೆಂಡ್ದೇ ಆ ಜಾಗ. ಅವರು ಆನಂದ್ ಬಸಪ್ಪ ಅವರು ಅಂತೇಳಿ ಅವ್ರು ಕೇಳಿದ ತಕ್ಷಣ ನಮ್ಮ ಹುಡುಗನಪ್ಪ ಕೊಡು ಅಂದರು, ಕೊಟ್ಟರು. ಸೊ ನಾನು ಒಂದು 15 ವರ್ಷ ಅಲ್ಲಿ ಚೆನ್ನಾಗಿ ಮಾಡಿದೆ. ಟೋಟಲ್ ಆ ರೋಡಲ್ಲೇ 33 ವರ್ಷದಿಂದ ಇದ್ದೀನಿ. ಶಿವಾನಂದ ಸರ್ಕಲ್ ಊಟ ಕೇಳಿದ್ದು ಶಿವಾನಂದ ಸರ್ಕಲಲ್ಲಿ, ಯಜಮಾನರು ಹೋಟ್ಲ್ ಓಪನ್ ಮಾಡಿದ್ದು ಶಿವಾನಂದ ಸರ್ಕಲ್ಲು. ಇವತ್ತೇನ ಬೆಳೆದಿದ್ದೀನಿ ಅಂದರೆ ಎಲ್ಲದಕ್ಕೂ ಶಿವಾನಂದ ಸರ್ಕಲ್ಲೇ. ಇವತ್ತು ಶಿವಾನಂದ ಸರ್ಕಲಲ್ಲೇ ಮನೆ, ಹೋಟ್ಲು ಎಲ್ಲ ಅಲ್ಲೇ ಮಾಡ್ಕೊಂಡಿರೋದ್ರಿಂದ ನನಗೊಂದು ನೆಮ್ಮದಿ ತಂದಿದೆ, ಖುಷಿ ತಂದಿದೆ. ಪ್ರತಿಯೊಬ್ಬರು ಮೊದಲನೇ ಮೆಟ್ಲು ಇಳಬೇಕು ಅಂದರೆ ನಾವು ಆಸೆ ಪಡಬೇಡಿ, ಶ್ರಮ ಪಡಿ, ಕಲೆ ಕಲೀರಿ. ಒಂದು ಹೋಟ್ಲಿಗೆ ಹೋಗ್ತೀವಿ ಅಂದರೆ ಆ ಹೋಟ್ಲಲ್ಲಿ ಹೋಗಿದ್ದಂತಾನೆ ಅದೇ ರುಚಿ ಅನ್ನೋದಲ್ಲ, ನೀವು ಕಲಿಬೇಕು. ನೀವು ಕಲಿತು ಮೆಟ್ಲಿಟ್ರೆ ಮಾತ್ರ ಸಾಧ್ಯ. ಕರೆಕ್ಟ್. ಇಲ್ಲ ಅಂದರೆ ಹಿಂದೆ ಬಿದ್ದುಬಿಟ್ರೆ ನೀವು ಹಾಕಿದೆ ನಮ್ಮ ಹತ್ರ ದುಡ್ಡಿದೆ ಅದೆಲ್ಲ ಯಾವುದೂ ನಿಲ್ಲಲ್ಲ. ನಮ್ಮ ಶ್ರಮ, ನಮ್ಮ ಪ್ರತಿಫಲ, ಅದು ನಾವು ಮಾತಾಡಿಸೋದು, ಕಸ್ಟಮರ್ಸ್ ಬಿಹೇವ್ನೆಸ್ಸು, ಎಲ್ಲೇ ಬರಲಿ ಅವ್ರಿಗೆ ಗೌರವ ಕೊಡಬೇಕು, ಎಲ್ಲೇ ಸಿಕ್ಕಿದ್ರು ಮಾತಾಡಿಸ್ಬೇಕು. ನಾನು ಇವತ್ತು ಕೂಡ ಒಬ್ಬರು ಆಟೋ ಡ್ರೈವರಿಂದ ನಾನು ಬದುಕಿದ್ದೀನಿ. ಇವತ್ತು ನನ್ನ ರಕ್ತ ಕಣಗಳು ಅವರು ಒಂದು ಕಾಸು ಕೊಟ್ಟಿರೋದ್ರಿಂದನೇ ನಾನು ಒಂದು ಒಳ್ಳೆ ಬಟ್ಟೆ ಹಾಕಿರ್ಬೋದು, ಒಂದು ಏನೇ ಹಾಕಿರ್ಬೋದು, ನಾನು ಏನೇ ತಿಂಡಿ ಕೊಟ್ಟಿರ್ಬೋದು. ಅವ್ರು ದುಡ್ಡು ಕೊಟ್ಟಿಲ್ಲ ಅಂದಿದ್ರೆ ನಾವೇನು ಐಷಾರಾಮಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಕೊಟ್ಬಿಟ್ಟಿದ್ದೀವಿ, ಅದ್ರಲ್ಲಿ ಬಂದಿದ್ದ ಲಾಭದಿಂದ ತಾನೇ ನಾವು ಇದೆಲ್ಲ ಮಾಡಿದ್ವಿ. ಇವತ್ತು ಆಟೋ ಡ್ರೈವರ್ ಆಗಲಿ, ಒಬ್ಬರು ಎಲೆಕ್ಟ್ರಿಷಿಯನ್ ಆಗಲಿ, ಒಬ್ಬರು ಪೇಂಟ್ರ್ ಆಗಲಿ, ಅವತ್ತು ನಮಗೆಲ್ಲ ಅನ್ನ ಹಾಕಿದ್ದು ಅವರು. ಆಫೀಸಲ್ಲಿ ಕೆಲಸ ಮಾಡೋರು, ಅಲ್ಲಿನ ಸ್ಟಾಫ್ಗಳು, ಕಮ್ಮಿಯಲ್ಲಿ ಊಟ ಸಿಗುತ್ತೆ, ಒಳ್ಳೆ ರುಚಿ ಸಿಗುತ್ತೆ ಅಂತ ಹುಡ್ಕೊಂಬರೋರು ಎಲ್ಲೆಲ್ಲಿಂದ ಬರ್ತಾಯಿದ್ರು. ಅದೆಲ್ಲ ಉಳಿದಿದೆ. ಆದ್ದರಿಂದ ಅಂದರೆ ನಾವು ಕೊಟ್ಟಿದ್ದ ಕ್ವಾಲಿಟಿ, ನಾವು ಮಾಡಿದ ಶ್ರಮ, ನಾವು ಅದರಿಂದ ಬಿದ್ದಿದ್ದು, ಪ್ರತಿಯೊಬ್ಬರನ್ನು ಮಾತಾಡಿಸೋದು. ಎಲ್ಲೇ ಸಿಗಲಿ, ಹೆಂಗಿದ್ರೆ ಸರ್ ನಾವು ಅವ್ರಿಗೆ ಗುರುತಿಸೋಕ್ಕಾಗಿಲ್ಲ ಅಂದರು. ಸೊ ಅವ್ರನ್ನ ನಾವು ಗುರುತಿಸಿ ಮಾತಾಡಿಸಿದಾಗ ಅವ್ರಿಗೆ ನನ್ನ ಮೇಲೆ ಕೊಡೋ ಗೌರವನೇ ಬೇರೆ ಇರುತ್ತೆ. ಏನು ರೀ ಇವರು 10-20 ವರ್ಷ ಆಗೋಯ್ತು. ಇವತ್ತು ಪೆಪ್ಸಿಯಲ್ಲಿ ನಮ್ಗವೆಲ್ಲ, ಅವಾಗ ಪೆಪ್ಸಿ ಅವರು ಸರ್ 1:45-2 ಗಂಟೆ ಸರ್ ನಾನು ಒಂದು ಅರ್ಧ ಗಂಟೆ ಲೇಟಾಗಿ ಬರುತ್ತೆ ಒಂದು 5 ಜನಕ್ಕೆ ಊಟ ಎತ್ತಿಡಿ ಅಂದರೆ ಕೋಕೋಕೋಲಾ ಪೆಪ್ಸಿಯಲ್ಲಿ ಅವಾಗೆಲ್ಲ ಲಾರಿಗಳು ಪಾಪ ಒಂದು 5-6 ಜನ ಇರ್ತಾಯಿದ್ರು. ಎಲ್ಲ ಅವ್ರು ಬಂದ್ಬಿಟ್ಟು ಹೊಟ್ಟೆ ಹಸ್ಕೊಂಡ್ಬಿಟ್ಟು ಅವ್ರಿಗಂತ ಎತ್ತಿಡ್ತಾಯಿದ್ದೆ. ಏನಂದರೆ ಆ ರಿಲೇಷನ್ಶಿಪ್ ಮೊನ್ನೆ ಬಂದುಬಿಟ್ಟು ನನ್ನ ಹತ್ರ, ಚಂದ್ರವರೇ ನೀವು ಅವತ್ತೆಲ್ಲ ಅನ್ನ ಹಾಕಿದ್ದು ಸರ್, ನಾವು ಅನ್ನ ಹಾಕಿದ್ದಿಲ್ಲ ಸರ್, ಪ್ರೀತಿ ತೋರಿಸಿದ್ದು. ನೀವು ನಮ್ಮ ಮೇಲೆ ಭಾವನೆ ಇಟ್ಟಿದ್ರೆ ನಾವು ನಿಮ್ಮ ಮೇಲೆ ಭಾವನೆ ಇಡಲೇಬೇಕು.
ಸೊ ಒಂದೊಂದು ಟೈಮಲ್ಗಳಲ್ಲಿ ಗೊಜ್ಜುಗಳು ಮಿಕ್ಕಿರೋದು. ಈಗ ಇವಾಗ ಒಂದು ಚಿಕನ್ ಫ್ರೈ ಗೊಜ್ಜು, ಲಿವರ್ ಗೊಜ್ಜು, ಅದು ಇದು ಅಲ್ಲ, ಒಂದು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಬೇಲ್ಪುರಿ ಥರ ಕಲ್ಸ್ಬಿಟ್ಟು ಕೊಡ್ತಾಯಿದ್ದೆ. ಸಾರುಗಳು ಖಾಲಿ ಆಗೋಗ್ಬಿಟ್ಟಿರೋದು, ಪಾತ್ರೆಯಲ್ಲಿ ಸೌರಿ ಕಲಿಸ್ಕೊಡ್ತಾಯಿದ್ದೆ. ಆ ಭಾವನೆಗಳು, ಆ ಕೆಲಸಗಾರರು, ಆ ಪ್ರೀತಿ, ಆ ವಿಶ್ವಾಸ ಅವಾಗಿತ್ತು. ಆ ಭಯ ಅನ್ನೋದಿತ್ತು. ಇವತ್ತಿನ ಇದರಲ್ಲಿ ಭಯ ಅನ್ನೋದೆಲ್ಲ ಇಲ್ಲ. ಈಗ ಅವರು ಓನರು, ನಾವು ಲೇಬರು. ಈಗ ಅಷ್ಟು, ಯಾಕೆಂದರೆ ಇವತ್ತಿನ ಇದರಲ್ಲಿ ಲೇಬರ್ ಕಾಸ್ಟು ಜಾಸ್ತಿನೂ ಇದೆ, ಮೆಂಟಾಲಿಟಿನೂ ಬೇರೆ ಥರ ಚೇಂಜಸ್ ಆಗಿಬಿಟ್ಟಿದೆ. ಈಗ ನಾವೇನೋ ಒಂದು 10 ರೂಪಾಯಿ ಕೊಡ್ತೀವಿ ಅಂದರೆ ಇನ್ನೊಬ್ಬ 15 ರೂಪಾಯಿ ಕೊಡ್ತಾರೆ, ಓಡೋಗ್ತಾರೆ. ಯಾರೂ ನಮ್ಮ ಜೊತೆ ಶಾಶ್ವತವಾಗಿ ಇರಲ್ಲ. ಈಗ ನಮ್ಮ ರಾಹುಲನ ಬಗ್ಗೆ ಹೇಳ್ತಾರೆ, ಅವ್ನು ನಿಜವಾಗ್ಲೂ ಅವ್ನು ನಮ್ಮ ಬಿಟ್ಟು ಹೋಗೇ ಇಲ್ಲ. ಹೌದಾ? ಇದುವರೆಗೂ ಹೋಗಿಲ್ಲ. ಅವ್ನು ಹೋದ್ರೆ ಅಟ್ಲೀಸ್ಟ್ ನನ್ನ ತಿಳಿದಂಗೆ ಈಗ ಒಂದು 3.5 ವರ್ಷ ಆಯಿತು, 4 ವರ್ಷ ಆಗುತ್ತೆ. 22 ಆಗುತ್ತೆ, ಒಂದು 3 ದಿನ. ಅದರಲ್ಲೂ ಅಮ್ಮಮ್ಮ ಅಂದರೆ ಒಂದು 4 ತಿಂಗಳು ರಜೆ ಹಾಕಿ, ಅದು ಅತಿ ರಜೆ ಹಾಕಿರೋದು ಈ 2 ತಿಂಗಳು. ಅವನಿಗೆ ಮದುವೆ ಆಯಿತು, ಮದುವೆಗೆ ಹೋಗಿದ್ದಾನೆ. ಈಗ 10ನೇ ತಾರೀಕು ಬರ್ತಾನೆ, ಅವ್ನ ತಮ್ಮಂದು ಮದುವೆ ಆಯಿತು. ಇದೇ ರಾಹುಲ ಇರೋ ಜಾಗದಲ್ಲಿ ಬೇರೆ ಯಾರನ್ನ ನಮ್ಮ ಹುಡುಗರೇ ಯಾರಾಗಿದ್ದರೆ ಇವತ್ತು 250 ಹೋಟ್ಲಿಗೆ ಹೋಗಿ ಬಂದಿರೋರು. 250 ಒಂದಾಗಿ 250 ಓನರ್ನ ಸ್ಕ್ರ್ಯಾಪ್ ಮಾಡಿ 251ನೇದು ಖಾಲಿಕೋರು. ಆ ಥರ ಎಲ್ಲ ಮಾಡಬಾರ್ದು. ಏನಾಗುತ್ತೆ, ನಮ್ಮಲ್ಲೂ ಜನಕ್ಕೆ ಬುದ್ಧಿ ಇಲ್ಲ. ನೀವೇ ಬಂದು ನಮ್ಮನ್ನು ಅಪ್ರೋಚ್ ಮಾಡಿ, ನಾವು ಅದಕ್ಕೆ ಸಜೆಷನ್ಸ್ ಕೊಡ್ತೀವಿ, ಹೆಂಗೆ ಮಾಡ್ಬೋದು, ಹೆಂಗೆ ಹೋಗ್ಬೋದು. ಇವಾಗ ಏನು ಮಾಡಿಬಿಡ್ತಾರೆ, ಏನೂ ಕೇಳಲ್ಲ, ಯಾರು ಭಟ್ರು, ಅವ್ನಿಗೊಂದು 500 ರೂಪಾಯಿ ಕೊಡೋದು, ಅವ್ನ ನಂಬರ್ ಕಲೆಕ್ಟ್ ಮಾಡೋದು. ಅವನು ಇವಾಗ ರಾಹುಲನ್ನ ಎಲ್ಲರೂ ಭಟ್ರು ಅಂದ್ಕೊಂಬಿಟ್ಟಿದ್ದಾರೆ. ಸುಳ್ಳು ಅಲ್ಲ. ನಾನೇ ಹೀರೋ. ನನ್ನ ಹೋಟ್ಲಿಗೆ ನಾನೇ ಹೀರೋ. ಯಾಕಂದರೆ ನನ್ನ ಕೈಯಲ್ಲಿ ಕೆಲಸ ಗೊತ್ತಿದೆ. ಯಾರು ಬರಲಿ, ಯಾರು ಬರದೇ ಹೋಗಲಿ, ಏನೇ ಆಗಲಿ, ಮನೆಯಲ್ಲಿ ಏನೇ ಬಿದ್ದಿದ್ರು ನಾವು ಮಾಡಲೇಬೇಕು, ಶ್ರಮ ಪಡಲೇಬೇಕು. ಅಂದರೆ ನಾನು ಬೆಳಗ್ಗೆ 5:30ಗೆ ಹೇಳ್ತೀನಿ, ಮಾರ್ಕೆಟ್ಗೆ ಹೋಗ್ತೀನಿ. ಅವತ್ತಿನಿಂದ ಏನು ಮಾಡ್ಕೊಂಬಂದಿನಿ ಇವತ್ತಿನವರೆಗೂ. ಏನು ಸಾರ್ ನೀವು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ಮೇಲೆ ನೀವೇ 2 ವೀಲರಲ್ಲಿ ಐಟಮ್ ತರೋದಾ ಅಂತ ಕೇಳ್ತಾರೆ. ಸಾರ್ ನಾನು ಕಸ್ಬುರಿ ಇದು. ನಾನಿಲ್ಲಿ ಬಂದ ತೋರಿಸಿದ್ರೆ ಅಲ್ಲಿ ಗಂಧ ಹೊಟ್ಟೋಗುತ್ತೆ, ಬಂದ ಇಲ್ಲ ಆದರೆ ಗಂಧ ಹೊಟ್ಟೋಗುತ್ತೆ. ಆ ದುರಹಂಕಾರ ಅಂತ ಬಂದಾಗ ನಾನು ಮಾಡಿದ್ದೆ ಕರೆಕ್ಟು, ಮಾಡೋದೇನೋ ಅದೇನಾಗುತ್ತೆ, ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಈ 3 ತಿಂಗಳು ನನ್ನ ಕಾಲ್ ಫ್ರ್ಯಾಕ್ಚರ್ ಆಯಿತು. ಯಾವಾಗ ಈ ಬೆಳ್ಳುಳ್ಳಿ ಕಬಾಬ್ ಹೈಕ್ ಆದಾಗ ನನಗೆ ಫೆಬ್ರವರಿ 27 ಕಾಲ್ ಫ್ರ್ಯಾಕ್ಚರ್ ಆಯಿತು. 3 ಮಂತ್ಸ್ ನಾನೇನು ಸಫರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಸೊ ನಾನು ಇಷ್ಟು ಸ್ಟಾಫ್ ಇಟ್ಕೊಂಡಿದ್ದೀನಿ. ಅವ್ರು ಎಷ್ಟೇ ಇದ್ದರು ನನ್ನ ಒಂದು ಇವತ್ತಿಗೂ ಅದೊಂದು ಡಾಟ್ ಇದೆ. ಟೇಸ್ಟ್ ಇರಲಿಲ್ಲ, ಕ್ವಾಲಿಟಿ ಕೆಟ್ಟಿದೆ, ಬೇಕಾಬಿಟ್ಟಿ ಮಾಡಿದ್ರು. ಸೊ ನಮ್ಮನೆಯವ್ರಿಗೂ ಯಾರಿಗೂ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ಆ ಥರ ಎಲ್ಲ ಆದಾಗ ನಂಗೆ ತುಂಬ ಫೀಲ್ ಆಯಿತು. ನಾನು ಹೆಂಗೆ ಅಂದರೆ ನನ್ನ ಒಂದು ಯಾವುದೇ ಒಂದು ಸಂಸ್ಥೆ ಹೋಟ್ಲು ಮಾಡಿದ್ರು, ಎಲ್ಲಿ ಏನೇ ಮಾಡೋಕ್ಕೆ ಹೋದ್ರು ನಾನು ಪಬ್ಲಿಸಿಟಿ ಮಾಡೋವಂಥ ವ್ಯಕ್ತಿ ಅಲ್ಲ. ನನಗೆ ಹೆಂಗೆ ಅಂದರೆ ಒಬ್ಬರು ಬರಲಿ, ಚಿಕ್ಕದಾಗಿ ಹೋಟ್ಲು ಮಾಡ್ತೀವ ಬರಲಿ, 1ರಿಂದ 2 ಆಗಲಿ, 2ರಿಂದ 10 ಆಗಲಿ, 10ರಿಂದ 100 ಆಗಲಿ, 100 ಬಂದು ಒಂದೇ ಸಲ 2 ಆಗೋದು ಬೇಡ ಅಂಥೇಳಿ ನಾನು ಪ್ರತಿ ಹೋಟ್ಲು ಓಪನಿಂಗ್ನ ನಮ್ಮ ಬಾಸ್ ಬಂದ್ರೂ ಗ್ರ್ಯಾಂಡ್ ಓಪನಿಂಗ್ ಇಲ್ಲ, ಒಳ್ಳೆ ಟೇಪ್ ಕಟಿಂಗ್ ಹೋದ್ವಿ, ತಿಂದ್ವಿ, ಯಾರು ಫಸ್ಟ್ ಬರ್ತಾರೋ ಅವ್ರಿಗೊಂದು ಕಾಲು ಮುಗಿದ್ವಿ. ಇಲ್ಲ ಅದು ಚಿಕ್ಕ ಹುಡುಗರು ಆದರೆ ಬೇಡ ಸರ್ ಅಂದರೆ ಅವ್ರಿಗೆ ಊಟ ಕೊಡಿಸಿ, ಊಟ ಮಾಡಿದ್ಮೇಲೆ ತೆಗೆದ್ಬಿಟ್ಟು ಆ ಬಿಲ್ನ ತೆಗೆದು ಇಟ್ಬಿಟ್ರೆ ಅನ್ನಪೂರ್ಣೇಶ್ವರಿ ಕಳಿಸ್ತಿದ್ವಿ. ಅವು ಸಾಕು. ಅದನ್ನೆಲ್ಲ ಬೆಳವಣಿಗೆಯಲ್ಲಿ ಬೆಳೆಸ್ಕೊಂಡ್ವಿ. ಇವತ್ತೇನು ನಾವು ಒಂದು ಬೆಳೆದಿದ್ದೀವಿ ಅಂದರೆ ನಾವು ನಿಧಾನವಾಗಿ ಬೆಳೆದವರು. ಸ್ಪೀಡ್ ಯಾವತ್ತಿದ್ರೂ ಡೇಂಜರು. ಇವಾಗ ನಮ್ಮ ಬೆಳ್ಳುಳ್ಳಿ ಕಬಾಬ್ ಬಂತು, ನಮ್ಮ ಹೋಟ್ಲಲ್ಲಿ 60 ಜನ ಸಿಟ್ಟಿಂಗ್ ಕೆಪಾಸಿಟಿ, ಒಂದೇ ಜನ 400 ಜನ ಬಂದರು. ಆ ಬೆಳ್ಳುಳ್ಳಿ ಕಬಾಬ್ ಏನು ಒಂದು ಸಲ ಮಾಡಿಕ್ಕಾಗಲ್ಲ. ಅದು ಆವಾಗಲೇ ಬೇಯಿಸ್ಬೇಕು, 10 ಪ್ಲೇಟ್ ಹಾಕಬೇಕು, ಬೇಯಿಸ್ಬೇಕು, ಕೊಡಬೇಕು. ನಾನು ಒಂದು 15 ದಿನ 10 ದಿನ ಕೊಟ್ಟೆ, 1 ತಿಂಗಳು ಕೊಟ್ಟೆ. 2ನೇ ನಂಗೆ ಕಾಲು ಮಾಡಿದ್ಬಿಟ್ಟು ದೇವ್ರು ಕೊಟ್ಟಾದ ತಗೊಂಬಿಟ್ಟ. ಅದನ್ನು ಏನೇನು ಅನುಭವಿಸಿದ್ದೀನಿ ಅಂದರೆ ನಾನು ಇವತ್ತು ಫೀಲಿಂಗ್ ಇದೆ ನನಗೆ. ಅಯ್ಯೋ ನನಗೆ ಏನಂದ್ರೆ ನನ್ನ ನಂಬ್ಕೊಂಬಂದವ್ರಿಗೆ ಒಂದು ಒಳ್ಳೆ ಊಟ ಕೊಡಬೇಕು, ನನ್ನ ಕೈಯಲ್ಲಾದಷ್ಟು ಊಟ ರುಚಿ ಕೊಡಬೇಕು. ಅದ್ರ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಅವತ್ತೆಲ್ಲೋ ಒಂದು ಪ್ರಾಬ್ಲಮ್ ಆಗಿದ್ದು ನನಗೆ ಭಾಳ ಫೀಲ್ ಆಗಿದೆ. ನಾನು ಇವತ್ತರೆಗೂ ಅದು ಮಾಡಿರಲಿಲ್ಲ. ನನಗೆ 10ರಿಂದ 100 ಆಗಬೇಕ್ಬಿಟ್ರೆ 100ರಿಂದ 10 ಆಗಬಾರ್ದಾಗಿತ್ತು. ಅದು ಏಕ್ದಮ್ 500 ಹೋಗಿ 10 ಆಗೋಯ್ತು. ಅದು ನಂಗೆ ತುಂಬ ಫೀಲಿಂಗ್ ಇದೆ. ಅವಾಗ ಯಾರನ್ನ ಊಟಕ್ಕೆ ಬಂದು ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನನ್ನದು ಒಳಗಡೆ ಲೂಪೋಲ್ಸ್ ಯಾರಿಗೂ ಗೊತ್ತಿರಲ್ಲ. ನಾನು ಇವತ್ತುವರೆಗೂ 33 ವರ್ಷ ನಾನು ಹೆಂಡ್ತಿನ ಮರೆತು ಬಿಡ್ತೀನಿ, ನನ್ನ ಮಕ್ಕಳು ಮರೆತು ಬಿಡ್ತೀನಿ, ಆದರೆ ಹೋಟ್ಲನ್ನ ಮಾತ್ರ ಮರೆಯಲ್ಲ. ನನಗೇನು ಕಸುಬಿದೆ, ನನಗೆ ಅನ್ನ ಕೊಡ್ತಾಯಿದೆ, ನನ್ನ ಮಕ್ಕಳು ಮನೇಲಿ ಎಂಜಾಯ್ ಮಾಡ್ತಾಯಿದ್ದಾರೆ, ಜಾಲಿಯಾಗಿದ್ದಾರೆ ಅಂದರೆ ನಾನು ಪಟ್ಟಿದ್ದ ಹೋಟ್ಲು ಶ್ರಮದಿಂದನೇ ತಾನೇ ಬೆಳೆದಿದ್ದಾರೆ. ಅವ್ರು ಯಾರೇ ಬರಲಿ, ಇವತ್ತು ಪ್ರತಿಯೊಂದು ಕಸ್ಟಮರ್ ಬರಲಿ, ಒಂದು ಫ್ಯಾಮ್ಲಿ ಥರ ಟ್ರೀಟ್ ಮಾಡ್ತೀನಿ. ಏನು ಸರ್ ಚೆನ್ನಾಗಿದ್ದೀರಾ, ಎಲ್ಲಿ ಸರ್ ಆಮೇಲೆ ಫೋಟೋಸ್ ಕೇಳ್ತಾರೆ. ಸೊ ತುಂಬ ಮಾತಾಡ್ತಾರೆ ನಮ್ಮ ಬಗ್ಗೆ. ಒಂದು ಒಳ್ಳೆ ಅಡುಗೆಗಳು, ನಿಮ್ಮದೆಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಹೇಳ್ಕೊಡ್ತೀರಾ, ತುಂಬ ಚೆನ್ನಾಗಿರುತ್ತೆ, ನಮಗೊಂದು ಮನೆ ಥರ ನೀವು.
ಆ ಥರ ಒಂದು ಬೆಳೆಸ್ಕೊಂಡೋದಾಗ ಏನಾಗುತ್ತೆ ನಮ್ಮಿಂದ ಒಂದು 10 ಜನ ನನ್ನ ಹತ್ರ ಮಾತಾಡ್ಕೊಂಡು ಹೋದರೆ 100 ಜನಕ್ಕೆ ಹೇಳ್ತಾರೆ ಚಂದ್ರು ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಹೋದರೆ ಎಷ್ಟು ರೆಸ್ಪೆಕ್ಟ್. ಸರ್ ಅದೇ ಕಾಪಾಡುತ್ತೆ. ಹೌದು ಸರ್. ಈಗ ನಮ್ಮ ಮನೆ ನಮ್ಗೆ ಆ ಮನೆ ಕಲಿಸಿದೆ, ನಮ್ಮ ಯಜಮಾನ್ರ ಮನೇಲಿ ಕಲಿಸಿದೆ. ಆ ಕಲ್ತಿರೋ ದಾರಿನ ಒಂದೊಂದು ಚೂರನ್ನ ಅದನ್ನು ಉಳಿಸ್ಕೊಂಡು ಹೋಗ್ಬಿಟ್ರೆ 100% ಯಾರೇ ಮಾಡಿದ್ರು ನಮ್ಮನ್ನು ನಾವು ಕರೆಕ್ಟಾಗಿದ್ದೀವಿ ಅಂತ ಉಪಯೋಗಿಸ್ಕೊಂಡು ಹೋದರೆ ಗ್ಯಾರಂಟಿ ಸಕ್ಸಸ್ ಆಗ್ತೀರಾ. ನಾವೇ ಮಾಡಿದ್ದೆ ಸರಿ ಅನ್ನೋದನ್ನು ಯಾವತ್ತೇ ತಪ್ಪು. ಓನರ್ ಆಗಿದ ತಕ್ಷಣ ಬರೀ ಗಲ್ಲದ ಮೇಲೆ ಕುತ್ಕೊಂಡು ಹಣ ಎಣಿಸ್ಕೊಳ್ಳೋದಕ್ಕಿಂತ ಒಬ್ಬರು ಪ್ರೀತಿ ವಿಶ್ವಾಸದಿಂದ ಮಾಡತೋಡೋದ್ರಿಂದ ಇನ್ನೊಂದಷ್ಟು ಕಸ್ಟಮರ್ ಬರ್ತಾರೆ ಅನ್ನೋ ಪಾಯಿಂಟ್. ನಿಜ ಸರ್, ಅದು ಯಾವತ್ತಿದ್ರು ಒಂದು ಕಡೆ ರುಚಿ ತಪ್ಪಾಗಿದ್ರು ಬಿಡಿ ಚಂದ್ರ ಇವತ್ತೇನೋ ಮಿಸ್ಟೇಕ್ ಆಗಿದೆ ಅಂದ್ಕೊಂಡು ಹೋಗ್ತಾರೆ. ಕಾರಣ ಯಾಕೆಂದರೆ ನಮ್ಮ ಮೇಲಿರೋ ಪ್ರೀತಿಗೆ ಹೇಳ್ತಾರೆ. ಆಮೇಲೆ ನಮ್ಗೆ ಪ್ರತಿಯೊಬ್ಬರೂ ಅಡ್ವೈಸ್ ಮಾಡ್ತಾರೆ, ಚಂದ್ರು ನೋಡಿ ಹಿಂಗೆ ಪ್ರಾಬ್ಲಮ್ ಆಗಿದೆ, ಈ ಥರ ಇರಿ, ಹಿಂಗೆ ಮಾಡಿಸಿ ಅಂತ ಹೇಳ್ತಾರೆ. ನಾನು ಅದು ತೊಗೊತೀನಿ. ಸರ್ ಒಬ್ಬರು ಒಂಚೂರು ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ನನಗೊಂದು ವಾರ ತಲೆಯಿಂದ ಹೋಗಲ್ಲ. ಇವತ್ತಿಗೂ ಸರ್ ಅದು ಹಂಗಾಗಿತ್ತು ನೋಡಿ, ಅದೇನೋ ಇದು ಪ್ರಾಬ್ಲಮ್ ಆಗಿತ್ತು ಅಂದರೆ ನನಗೆ ಫೋನ್ ಮಾಡಿದ್ರೆ ಅದನ್ನು ಬಂದು ಚೆಕ್ ಮಾಡಿ ಆ ರೆಮಿಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿದೆ ನಾನು ಬಿಡೋಲ್ಲ. ಸೊ ನನ್ನ ಮೆಂಟಾಲಿಟಿ ಅದು. ಯಾಕಂದರೆ ನಾನು ಹೇಳಿದ್ನಲ್ಲ ಮನೆ 10% ಆಗಿರೋದ್ರಿಂದ ನಿಮಗೆ ಅದೇ ಜೀವಾಡಾಗಿರೋದು. ಜೀವನ ಸರ್ ಹೆಸರು ಕೆಡಿಸ್ಕೊಳೋದು ಬೇಡ ನಿನ್ಸ್ಬಿಡೋಣ, ಹೆಸರು ಕೆಡಿಸ್ಕೋಬಾರ್ದು. ಕರೆಕ್ಟ್. ಇರೋ ಅಷ್ಟು ದಿನ ನೀನಾಗೇ ಇದ್ದರೆ ಅದಕ್ಕೆ ಬೆಲೆ. ಕರೆಕ್ಟ್. ಸೊ ನಾವೇನೋ ಒಂದು ಬೈ ಮಿಸ್ಟೇಕ್ ಮಾಡಿ ದುರಾಂಕಾರ ಬಿಡೋ ಅದು ಬೇಡ. ನನ್ನ ತಪ್ಪಾಗಿದೆ, ತಪ್ಪಿದ್ರೆ ತಪ್ಪು ಅಂತ ಒಪ್ಕೊಳ್ಳೋಣ. ಕರೆಕ್ಟ್. ಈಗ ಹೋಗ್ತೀನಿ ಇಮಿಡಿಯೇಟಾಗಿ ಚೆಕ್ ಮಾಡ್ತೀನಿ, ಕಾಲು ಬೆಂದಿಲ್ವಾ, ಯಾಕೆ ಬೆಂದಿಲ್ಲ, ಇದನ್ನು ಯಾವ ರೀತಿಲಿ ಬೇಯಿಸ್ಬೇಕು. ಈಗ ಚಿಕನ್ಗೆ ಉಪ್ಪು ಜಾಸ್ತಿ ಆಗಿರುತ್ತೆ, ಆ ಉಪ್ಪನ್ನ ಹೆಂಗೆ ಕಮ್ಮಿ ಮಾಡಬೇಕು ಅನ್ನೋದು ಕಲ್ತಿರ್ಬೇಕು. ಎಲ್ಲೋ ಒಂದೊಂದುಗಳಲ್ಲಿ ಉಪ್ಪಿನಂಶನೂ ಜಾಸ್ತಿ ಬರುವಂಥ ಉಪ್ಪುಗಳಿರ್ತದೆ. ಈಗ ನಾರ್ಮಲಾಗಿ ನಮ್ಮದೆಲ್ಲ ಅಳತೆ ಇಡೀ ಲೆಕ್ಕದಲ್ಲಿ, ಇಲ್ಲಾಂದರೆ ಈ ಥರ ಲೆಕ್ಕಗಳಲ್ಲಿ ಸ್ಪೈಸೀಸ್ ಎಲ್ಲ ಈ ಥರ ಲೆಕ್ಕದಲ್ಲಿ ಹಾಕ್ತೀವಿ. ಅಳತೆಗೆಲ್ಲ ಉಪ್ಪಾಗಲಿ ಮೆಣಸಿನ್ಕಾಯಿ ಏನೇ ಆದರೂ ಎಲ್ಲ ಇದೆ, ನಮಗೆ ಕಲ್ಸ್ಕೊಟ್ಟಿರೋದು. ಇದು ಇದ್ಬಿಟ್ರೆ ಅದು ಕರೆಕ್ಟಾಗಿರುತ್ತೆ, ಇಲ್ಲಾಂದರೆ ಏನೂ ಕರೆಕ್ಟಾಗಿರಲ್ಲ. ಸೊ ಇದೆಲ್ಲ ನಮ್ಮ ತಾಯಿ ಟೇಬಲ್ ಮೇಲೆ ಇಟ್ಟು ತೋರಿಸ್ಕೊಟ್ಟಿರೋದ್ರಿಂದ 1 kgಗೂ ರೆಡಿ ಇದ್ದೀನಿ, 100 kgಗೂ ರೆಡಿ ಇದ್ದೀನಿ, 1000 kgಗೂ ರೆಡಿ ಇದ್ದೀನಿ. ಈಗ 1 kgನೇ 100 ಸಲ ಹಾಕಿದ್ರೆ 100 kg ಆಗುತ್ತೆ. ಕರೆಕ್ಟ್. ಅಷ್ಟೇ. ನಾವು ಪ್ರತಿಯೊಬ್ಬರಿಗೂ ಅಡುಗೆ ಹೇಳ್ಕೊಡೋ ಲೈನ್ ಇಷ್ಟೇ. ನಾವೇನು ತೋರಿಸಿರ್ತೀವಿ ನೀವು ಅದನ್ನು ಕರೆಕ್ಟಾಗಿ ಫಾರ್ಮಲ್ಲ ಕರೆಕ್ಟ್ಕೊಂಡು ಹೋದರೆ ತಟ್ಟೆ ಇಟ್ಕೊಳ್ಳಿ, ನೀಟಾಗಿ ಒಂದೊಂದೇ ಇಟ್ಕೊಂಬನ್ನಿ. ಯಾಕೆ ರುಚಿ ಇರಲ್ಲ? ಕರೆಕ್ಟ್. ಅದನ್ನು ನಾವು ಇವತ್ತಿಗೂ ನಮ್ಮ ಕೈ ಹೇಳ್ತೆ. ಯಾವುದೂ ಪೌಡ್ರಸ್ ಇಲ್ಲ ನನ್ನಲ್ಲಿ. ಇವತ್ತು ಬರ್ಬೋದು, ಬೆಳಿಗ್ಗೆ 6 ಗಂಟೆಗೆ ಹೊಡಿತಾ ಇರ್ತೀನಿ, ಎಲ್ಲ ಎಣ್ಣೆ ಹಾಕ್ತೀನಿ, ಹುರಿತೀನಿ, ರುಚಿಯಾಗಿ ಮಾಡ್ತೀನಿ, ರುಬ್ಬಕ್ಕೆ ಹಾಕ್ಬಿಟ್ಟು ಆಮೇಲಿಂದ ಅಡುಗೆ ತಿನ್ಬೇಕು, ಖುಷಿಯಾಗಿರಬೇಕು ಅಂತ. ಕರೆಕ್ಟ್. 6 ತಿಂಗಳು ಯಾವುದೇ ಕಸುಬು ಮಾಡೋಕ್ಕೆ ಹೋಗಿ ಫಸ್ಟ್ ಬಂಡವಾಳ ಹಾಕಬೇಡಿ. 6 ತಿಂಗಳು ಅದ್ರ ಜೊತೆ ನೀವು ಸೈಕಲ್ ಹೊಡಿಬೇಕು. ಇದೇನಿದು ಇದರಿಂದ ಏನಾಗ್ತಾಯಿದೆ ಎಲ್ಲ ಚೆಕ್ ಮಾಡಿ 7ನೇ ತಿಂಗಳು ಬರಬೇಕು. ನಾವು ಈ ಥರ ಮಾಡ್ತೀವಿ ಅಂದರೆ ಅದಕ್ಕೊಂದು 2 ತಿಂಗಳು ಟ್ರೈನಿಂಗ್ ತೊಗೋಬೇಕು. ಸ್ವಲ್ಪ ಕೆಲಸ ಅಟ್ಲೀಸ್ಟ್ ಯಜಮಾನ ಆದವನಿಗೆ ಅರ್ಧ ಭಾಗ ಕೆಲಸ ಕಲ್ತಿರ್ಬೋದು. ಕರೆಕ್ಟ್. ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಅದಿದೆ, ನನ್ನ ಹತ್ರ ಇನ್ಫ್ಲುಯೆನ್ಸ್ ಇದೆ, ಒಳ್ಳೆ ಜಾಗ ಇದೆ. ಯಾರಿದ್ದರೂ ಕೈಯಲ್ಲಿ ಕೆಲಸ ಇದ್ದರೆ ಮಾತ್ರ ನೀವು ಓನರು. ಕೈಯಲ್ಲಿ ಕೆಲಸ ಗೊತ್ತಿಲ್ಲ ಅಂದರೆ 3 ದಿನ ಬರ್ತಾನೆ, ಕಾಸು ಇಸ್ಕೊತಾನೆ, ಅಡ್ವಾನ್ಸ್ ತೊಗೋತಾನೆ, ಮನೆಗೆ ಹೋಗ್ತಾನೆ. ಅದಾದಮೇಲೆ ನೀವು ಬೀಗ ಹಾಕ್ಕೋತೀರ. ಈ ಥರ ಆಗಿ 100 ಹೋಟ್ಲುಗಳು ಕ್ಲೋಸ್ ಆಗ್ತದೆ. ದಿನಕ್ಕೆ 100 ಹೋಟ್ಲು ಓಪನ್ ಆಗುತ್ತೆ, 90 ಹೋಟ್ಲು ಕ್ಲೋಸ್ ಆಗುತ್ತೆ, 10 ಹೋಟ್ಲು ಉಳಿತಾ ಇದೆ. ಕಾರಣ ಇಷ್ಟೇ, ಹಣ ಅಲ್ಲ. ಇದಕ್ಕೆ ಹೋಟ್ಲಿಗೆ ಹೀರೋ ಯಾರು ಅಂದರೆ ಅಡುಗೆ ಮಾಡುವವನೇ, ಪಾತ್ರೆ ತೊಳೆಯುವವರೇ. ಅವರಿಬ್ಬರು ಸರಿಯಾಗಿದ್ದರೆ ಹೋಟ್ಲು ನಡೆಯುತ್ತೆ. ಕರೆಕ್ಟ್. ಸ್ವಚ್ಛ ಹಾಗೂ ರುಚಿ. ಸ್ವಚ್ಛಕ್ಕೆ ಕ್ಲೀನಿಂಗು, ರುಚಿಗೆ ಬಟ್ಟ. ಈ 2 ಇಲ್ಲ ಅಂದರೆ ನಿಮ್ಮ ತಟ್ಟ ಏನಿಲ್ಲ. ಆಮೇಲೆ ಇಳ್ಕೋಬೇಕು ಗಾಳಿ ಪಟ. ಚಂದ್ರಣ್ಣ, ಈಗ ಯಾರೇ ನೋಡ್ತಿರೋರು ಕೂಡ ಈಗ ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋರು ಸುಮಾರು ಜನ ಇರ್ತಾರೆ. ಚಂದ್ರಣ್ಣ ಏನು ಸಕಲಾಗಿ ಟೇಸ್ಟ್ ಕೊಡ್ತಾರೆ, ನಾವು ಹಂಗೊಂದು ಬಿಸ್ನೆಸ್ ಮಾಡಬೇಕು ಅಣ್ಣ ಅಂತ ಹೊಸಬ್ರು ಅಂತ ಹೇಳ್ತೇನೆ. ಅದಕ್ಕೆ ನಾನು ಸ್ಟಾರ್ಟ್ ಮಾಡೋದು ಹೇಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಣ್ಣ? ಅಲ್ಲ, ನಾನು ಪ್ರತಿಯೊಬ್ಬರಿಗೂ ಚಿಕ್ಕದಾಗಿ ಒಂದು ಮಾಡಿ ಫಸ್ಟು, ಅಲ್ಲಿಂದ ದೊಡ್ಡದು ಮಾಡ್ಕೊಳ್ಳಿ. ರೋಡ್ ಸೈಡ್ ಇಟ್ಟರು ಏನೇ ಆದ್ರೂ ಏನು ತಪ್ಪೇನಿಲ್ಲ. ನೀವೇನ ಮಾಡಿ, ರೋಡ್ ಮಾಡ್ತಿರೋ, ಒಂದು ಸ್ಮಾಲ್ ಅಂಗಡಿ ಮಾಡ್ತಿರೋ, ಏನಣ್ಣ ಮಾಡಿ, ಅರ್ಧ kgಯಿಂದ ಸ್ಟಾರ್ಟ್ ಮಾಡಿ. ಅರ್ಧ kg ಮಸಾಲೆ 10 kgಗೆ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಡಿ. ನೀವು ಮಸಾಲೆ 1 kg ಖಾಲಿ ಆಯಿತು, ಇನ್ನೊಂದು ಅರ್ಧ kg ಹಾಕಿ. ಯಾಕೆ ಹಾಕಿ ವೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಅಳಸೋಗುತ್ತೆ. ಕರೆಕ್ಟ್. ಅರ್ಧ ಖಾಲಿ ಇವತ್ತು ಕುಕ್ಕರ್ ಇದೆ, ಎಲ್ಲ ಇದೆ, ಬೇಗ ಆಗೋದಕ್ಕೆ ಕಮರ್ಷಿಯಲ್ ಸ್ಟವ್ ಇದೆ. ಪ್ರತಿಯೊಬ್ಬರು ನಾವು 50 kg ಬಿರಿಯಾನಿ ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. 5 ಹೋಗಿ 10 ಹೋಗಿ 15 ಹೋಗಿ 20 ಹೋಗಿ 25
ನೀವು ಒಂದೇ ಸಲ ಮಾಡಿ ಅದೆಲ್ಲ ಆಗಲ್ಲ. ಫ್ರೀ ಕೊಡೋವಾಗ 50 kg ಮಾಡ್ಬೋದು. ನೀವು ಕೂತ್ಕೊಂಡು ಟೇಬಲ್ ಮೇಲೆ ತಿನ್ನಬೇಕು, ರುಚಿ ಇರಬೇಕು ಅಂದರೆ ನೀವು ಕಲ್ತಿರಬೇಕು. ಕರೆಕ್ಟ್. ಚಿಕ್ಕದಾಗಿ ಒಂದು ಹೋಟ್ಲು ಮಾಡ್ಕೋಬೇಕು. ಅದಕ್ಕೆ ಬಂಡವಾಳ ದಿನ ಏನಾಗುತ್ತೆ, ಎಷ್ಟು kg ಇನ್ವೆಸ್ಟ್ ಹಾಕಿದ್ದೀವಿ, ಏನು ಲಾಭ ಬರುತ್ತೆ, ಎಲ್ಲಿ ಲಾಸ್ ಆಗ್ತಾ ಇದೆ. ಇವಾಗ ನೋಡಿ ಸುಮಾರು ಜನ ನೋಡ್ತಾ ಇದ್ದೀನಿ, ಅದು ಹೆಂಗೆ ಕೊಡ್ತಾ ಇದ್ದಾರೋ ದೇವ್ರಿಗೆ ಗೊತ್ತು. 280 ರೂಪಾಯಿಗೆ 22 ಐಟಮ್ ಕೊಡ್ತಾ ಇದ್ದೀವಿ. ಹೆಂಗೆ ಕೊಡ್ತಾರೋ, ಯಾವ ಥರ ಆಗುತ್ತೋ, ಅವ್ರು ಇಡ್ತಾರೋ, 6 ತಿಂಗಳಾದ್ಮೇಲೆ ಬೀಗ ಹಾಕ್ಕೊತಾರೋ, ನನಗಂತೂ ಗೊತ್ತಿಲ್ಲ. ಇವತ್ತು ಒಂದು ಪ್ಲೇಟೇ 220 ರೂಪಾಯಿ ಕೊಟ್ಟರೆ 40 ರೂಪಾಯಿ ಲಾಭ ಇರೋವಾಗ ಓಕೆ ಇವರು 280 ರೂಪಾಯಿಗೆ 22 ಗೋಲಿ ಸೋಡಾ. ಅನ್ಲಿಮಿಟೆಡ್ ವಿಚಾರವಾಗಿ ಹೇಳೋದಾಯ್ತು ಅಂದ್ರೆ ಚಂದ್ರಣ್ಣ, ಹಿಂಗೆ ಬಿಸ್ನೆಸ್ ವರ್ಕ್ ಆಗುತ್ತೆ. ಸರಿ, 200 ರೂಪಾಯಿ ಅಥವಾ 380 ರೂಪಾಯಿನ 280 ಅನ್ಲಿಮಿಟೆಡ್ ಊಟ. ಅನ್ಲಿಮಿಟೆಡ್ ಊಟ ಅಂತಾರೆ. ಪೀಸ್ ಎಷ್ಟನ್ನ ತಗೊಳ್ಳಿ, ರೈಸ್ ಎಷ್ಟನ್ನ ತಗೊಳ್ಳಿ ಅಂತಾರೆ. ಹೆಂಗ್ ವರ್ಕ್ ಸರ್ ಇಲ್ಲ ಸರ್, ನನಗೆ ಗೊತ್ತಿಲ್ಲ ಅವ್ರು ಹೆಂಗೆ, ಅವರು ನಾಲೆಡ್ಜಲ್ಲಿ ಅವ್ರು ಯಾವ ಥರ ಲೆಕ್ಕಾಚಾರ ಹಾಕ್ತಿದ್ದಾರೆ, ಏನು ಹಾಕ್ತಿದ್ದಾರೆ ಅದು ನನಗೆ ಇವತ್ತರೆಗೂ ಅರ್ಥ ಆಗಿಲ್ಲ. ಯಾರನ್ನ ದಯವಿಟ್ಟು ಅರ್ಥ ಆಗಂಗಿದ್ದು ನಮಗೆ ಬಂದು ಅರ್ಥ ಹೇಳಿದ್ರೆ ನಾನು ಅದು ಕೂತ್ಕೊಂಡು ನಿಮಗೆ ಪ್ರೀತಿಯಿಂದ ಹೇಳ್ಕೊಡ್ತೀನಿ. ತಪ್ಪಿದರೆ ಕರೆಕ್ಟಾಗಿ ನಮ್ಮ ಕಡೆಯಿಂದನೇ ತಪ್ಪಿದರೆ ನಾವು ಹೇಳ್ಬೋದು. ಪ್ರತಿಯೊಬ್ಬರಿಗೂ ಹೇಳೋದು. ಇವತ್ತು ನೆನ್ನೆ ಯಾರೋ ಒಬ್ಬರು ಒಂದು ಎಲ್ಲಿಂದ ಶಿವಮೊಗ್ಗದಿಂದನೇ ಎಲ್ಲಿಂದ ಫೋನ್ ಮಾಡಿದರು, ಚಂದ್ರು ಅವರೇ ಚಿಕನ್ನ ಒಂದು 150 ಗ್ರಾಮ್ ಕೊಟ್ಟರೆ ನಮ್ಗೆ ಅಷ್ಟು ಬೀಳುತ್ತೆ, ಲಾಭ ಎಷ್ಟು ಸಿಗುತ್ತೆ, ಎಷ್ಟಕ್ಕೆ ನಾವು ಮಾರ್ಬೋದು. ಸೂಪರ್ ಅಣ್ಣ. ಅವ್ರು ತುಂಬ ಚೆನ್ನಾಗಿ ಕೇಳೋದು. ನಾನು ಹೇಳ್ಕೊಟ್ಟೆ ಅವ್ರಿಗೆ. ನೋಡಿ ಸರ್, 150 ಗ್ರಾಮ್ ಚಿಕನ್ನು ಅಂದರೆ ನಿಮಗೆ ಮೋರ್ ದೆನ್ 45 to 50 ರೂಪೀಸ್ ಬೀಳುತ್ತೆ. ಒಂದು 200 ಗ್ರಾಮ್ ಚಿಕನ್ ವೇಸ್ಟೇಜ್ ಆಯಿತು, ಇನ್ನೊಂದೇ ಮಸಾಲೆ ಎಲ್ಲ ಸೇರಿ ಒಂದು 70 ರೂಪಾಯಿ, ಒಂದು 120 ರೂಪಾಯಿಗೆ ಮಾರ್ಬೋದು. ಓಕೆ. ನಿಮ್ಗೆ ಅಂಗಡಿ ಇಲ್ಲ, ಬಾಡಿಗೆ ಇಲ್ಲ, ಕಮ್ಮಿ ಅಂಗಡಿ, ಚಿಕ್ಕ ಅಂಗಡಿ, ಇಟ್ಸ್ ಓಕೆ. ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಟಾಗ ಆ ಥರ ಕೊಡೋಕ್ಕಾಗಲ್ಲ. ಕರೆಕ್ಟ್. ಸೊ 4-5 ಪೀಸ್ ನಿಮ್ಮ ಲೆಕ್ಕಾಚಾರ ಇಟ್ಕೊಳ್ಳಿ. ಈಗ ಮಟನ್ ತರ್ತೀರಾ, 1 kg ಎಷ್ಟು ಬ್ಲೆಡ್ ಬರುತ್ತೆ, ಅದೆಲ್ಲ ಕ್ಯಾಲ್ಕುಲೇಷನ್ ಆಗಿದವನು ಮಾತ್ರ ಓನರ್ ಆಗ್ತಾನೆ. 1 kg ಅನ್ನ ಮಾಡಿದ್ರೆ ಎಷ್ಟು ಬ್ಲೆಡ್ ಬರುತ್ತೆ, ಆಮೇಲೆ ಮುದ್ದೆ ಮಾಡಿದ್ರೆ ಎಷ್ಟು ಬರುತ್ತೆ, ಚಪಾತಿ 1 kg ಮಾಡಿದ್ರೆ ಎಷ್ಟಾಗುತ್ತೆ, ಯಾವುದೂ ತಿಳಿದಿರಲ್ಲ, ಪ್ರಪಂಚನೇ ಗೊತ್ತಿರಲ್ಲ. ಹೋಟ್ಲ್ ಓಪನ್ ಮಾಡ್ತಾರೆ, ಸೊ ಭಟ್ರನ್ನ ಕರ್ಕೊಂಡು ಹೋಗ್ತಾನೆ, 3 ದಿನ ಮಾಡ್ತಾನೆ, ಓಡೋಗ್ತಾನೆ. ದಯವಿಟ್ಟು ಮಾಡಬೇಡಿ ಆ ಕೆಲಸನ. ನಮ್ಮಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗೆ ಮಾಡಬೇಕು. ಹಾಗಾದ್ರೆ ನಾನು ಫ್ರಾಂಚೈಸಿ ಇವತ್ತು ನಿಮ್ಗೆಲ್ಲರಿಗೂ ಮಾಡ್ಬೋದು. ಹಂಗಿದ್ರೆ ನಾನು ಇವತ್ತು ಬೆಳ್ಳುಳ್ಳಿ ಕಬ್ಬಕ್ಕೆ 100 ಹೋಟ್ಲು ಮಾಡಿಸ್ಬೋದಾಗಿತ್ತು. ನನಗೆ ಬೇಕಾಗಿಲ್ಲ. ಅದು ನಾನು ಮೋಸ ಮಾಡ್ದಂಗೆ. ನಾನು ಪ್ರತಿಯೊಬ್ಬರಿಗೆ ನಿಮಗೆ ಫ್ರಾಂಚೈಸಿ ಬೇಕಾ ಬನ್ನಿ. ಹೆಂಗೆ ಅಂದರೆ ಫಸ್ಟು ಕೆಲಸ ಕಲೀರಿ, ನೀವು ಅದ್ರ ಜೊತೆ ಒಬ್ಬನ ಕರ್ಕೊಂಬನ್ನಿ, ಕೆಲಸ ಕಲಿಸೋಣ. ನಿಮಗೂ ಜೊತೆಯಲ್ಲಿ ಇಡ್ತೀನಿ 6 ತಿಂಗಳು, ನೀವು ಮಾಡಿ ಸಕ್ಸಸ್ ಆಗಿ. ನಾವು ಮಾಡಿದ್ರೆ ನಮ್ಮ ಹೆಸರು ಶಾಶ್ವತ ಉಳಿಬೇಕು. ಇವತ್ತೆಲ್ಲೋ ಮಾಡಿದ್ವಿ, ಒಂದೇ ದಿನಕ್ಕೆ ಮುಚ್ಕೊಂಡು ಹೋದ್ವಿ ಅನ್ನೋದು ಬೇಡ. ಈಗ ಒಂದು ಕಿಚನ್ ಸೆಟಪ್ ಆಗಬೇಕು. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ಓವರ್ ಬೂಸ್ಟ್ ಮಾಡಿ ಹೋಟ್ಲುಗಳು ಮಾಡ್ತಾರೆ. ಒಂದೇ ಸಲ ಕ್ರೌಡ್ ಬರುತ್ತೆ, ಆ ಕ್ರೌಡ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಅನ್ನ ಬೆಂದಿರಲ್ಲ, ಇಲ್ಲ ಈ ಕಿಚನಲ್ಲಿ ಸ್ಟವ್ದೇನೋ ಪ್ರಾಬ್ಲಮ್, ಚಿಮ್ನಿ ಪ್ರಾಬ್ಲಮ್ಮು ಏನೋ ಇರುತ್ತೆ ಹೊಸ ಸಂಸ್ಥೆಗಳಲ್ಲಿ. ಸೊ ಸೆಟಪ್ ಆಗಿರಲ್ಲ. ಮೇನ್ ಏನೇ 3 ತಿಂಗಳು ನಾವು 3 ದಿನ ಟೆಸ್ಟ್ ಡ್ರೈವ್ ಮಾಡಿದ್ರು ಆ ಕಿಚನ್ ಸೆಟಪ್ ಅದೇ ಬದಲು ಓವರ್ ಪಬ್ಲಿಸಿಟಿ ಮಾಡಿದೆ. 10 ಜನದಿಂದ 100 ಜನ ಮಾಡಿ ನೀವು ಅದನ್ನು ಐಡಿಯಾ ಇಟ್ಕೊಳ್ಳಿ. ಯಾವತ್ತು ಮುಂದೆ ಸಲ ಪಬ್ಲಿಸಿಟಿ ಮಾಡಿ ಸರ್ ನಾನು ಹಂಗೆ ಮಾಡ್ಬಿಡ್ತಿದ್ದೆ, ತಪ್ಪು. ಒಳ್ಳೆ ರುಚಿ ಕೊಡ್ತೀರಾ, ಬೋರ್ಡ್ ಹಾಕಿ ಬನ್ನಿ ಸರ್ ರುಚಿ ನೋಡಿ ಸರ್ ಅಂತ ಕರೀರಿ, ರುಚಿ ಕೊಡಿ. ಅವ್ರಿಗೆ 4 ರುಚಿ ಆದರೆ ನೀವೇನು ಹೇಳಂಗೆ ಇಲ್ಲ. ಅವರೇ ಬರ್ತಾರೆ, ಖುಷಿಗೆ ತಿಂತಾರೆ, ನಗ್ತಾ ಹೋಗ್ತಾರೆ. ಕಲೀರಿ. ಎಲ್ಲರಿಗೂ ದಯವಿಟ್ಟು ಯಾರೇನೇ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ನಾನು ಹೇಳೋ ಒಂದೇ ಮಾತು, ಕಲಿಬೇಕು, ಆಮೇಲೆ ಮಾಡಬೇಕು. ಕಲಿದೆ ಏನಾನ ಮಾಡೋಕ್ಕೆ ಹೋದರೆ ನಿಮ್ಮ ತಂದೆದೆಲ್ಲ ಏನು ಸಂಪಾದನೆ ಮಾಡಿರ್ತೀರ, ಇಲ್ಲ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರ, 0 ಬ್ಯಾಲೆನ್ಸ್ ಮಾಡ್ಕೊತೀರ, ತಲೆ ಮೇಲೆ ಬಟ್ಟೆ ಹಾಕೋತೀರ. ಹಂಗೆ ಒಂದು ಚಿಕ್ಕದು ಮಾಡಿದಾಗ ದೊಡ್ಡದು ಆಗುತ್ತೆ. ನಾವೂ ಫುಟ್ಪಾತಲ್ಲಿ ಇವಾಗ ನಾನು 2 ವರ್ಷ ಆಯಿತು ದೊಡ್ಡ ಹೋಟ್ಲು ಮಾಡಿ. ಇವತ್ತು 2500 ಸ್ಕ್ವೇರ್ ಫೀಟ್ ಮಾಡಿದ್ದೀನಿ, AC ಮಾಡಿದ್ದೀನಿ, ಎಲ್ಲ ಮಾಡಿ. 30 ವರ್ಷದಲ್ಲಿ ನಾವು ಎಷ್ಟು ಕಳ್ಕೊಂಡಿದ್ದೀವಿ, ಎಷ್ಟು ದುಡ್ದಿದ್ದೀವಿ, ಆ ದುಡಿಯೋದಕ್ಕೆ ಎಷ್ಟು ಶ್ರಮ ಇದೆ. ಏನೋ ಅಂದ್ಬಿಡ್ತೀವಿ, ನಾವೆಲ್ಲ ಆಗ್ಬಿಡುತ್ತೆ. ಸುಳ್ಳು. ಆ ಒಂದು ಜಾಗ ನೋಡಿ. ನಾನು ಇಷ್ಟೆಲ್ಲ ಕಡೆ ಹೋಟ್ಲು ಮಾಡಿದೆ. ಒಂದು MG ರೋಡಲ್ಲಿ ಮಾಡಿದೆ, ದೊಮ್ಲೂರಲ್ಲಿ ಮಾಡಿದೆ, BL ರೋಡಲ್ಲಿ ಮಾಡಿದೆ. ಆದರೆ ನನಗೆ ಶಿವಾನಂದ ಸರ್ಕಲಲ್ಲೇ ತೃಪ್ತಿ ತಂದಿದ್ದವು. ಒಂದು ಚಿಕ್ಕದಾಗ ಮಾಡಿದೆ, ಫುಟ್ಪಾತ್ ಆಯಿತು, ಅಲ್ಲಿಂದ ಚಿಕ್ಕದಾಗ ಒಂದು ಹೋಟ್ಲು ಮಾಡಿದೆ. ತಿರ್ಗಾ ಇಲ್ಲಿ ನಮ್ಮ ದರ್ಶನ್ ಸಾಹೇಬರು ಕರೆಸ್ಬಿಟ್ಟು ಒಂದು ಚಿಕ್ಕದ ಒಂದು ಮಗ ಅವ್ರಿಗೆ ಜಾಗ ಕೊಟ್ಟರು. ಅಲ್ಲೇ ಅದೇ ಬಿಲ್ಡಿಂಗಲ್ಲಿ ಒಂದು ದೊಡ್ಡ ಹೋಟ್ಲು ಮಾಡಿದೆ. ಇದೆಲ್ಲ ಬೆಳವಣಿಗೆಗಳು ಬೆಳೆಸ್ಕೊಳ್ಳಿ. ಲಾಸ್ ಹಾಕೋಕ್ಕೆ ಹೋಗಬೇಡಿ, ಅತಿ ಆಸೆ ಪಡೋಕ್ಕೆ ಹೋಗಬೇಡಿ. ಶ್ರಮ ಪಟ್ಟರೆ ದೇವ್ರ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಇಲ್ಲ ಸರ್ ನಮ್ಮ ಇನ್ಶರ್ಟ್ ಬಿಚ್ಚಲ್ಲ, ನಾವು ಕೈ ನುಗ್ಗಲ್ಲ ಅಂದರೆ ನೀವು ಮನೇಲೇ ಇರಿ, AC ರೂಮಲ್ಲೇ ಕೂತ್ಕೊಳ್ಳಿ, ಬಿಸಿಲಿಗೆ ಬರಬೇಡಿ, ನಗ್ನಗ್ತಾ ಇದ್ಬೇಡಿ.
ಅಣ್ಣ ಈಗ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ರೋಡ್ ಸೈಡಲ್ಲಿ Anyone. ಎಷ್ಟು ಬೇಕಾಗ್ಬೋದು ಅಣ್ಣ ಇನ್ವೆಸ್ಟ್ಮೆಂಟ್? ಸಣ್ಣದಾಗಿ ಮಾಡ್ತೀನಿ ಇವತ್ತು ಏನೇ ನೋಡಿ, ಒಂದು ಚಿಕ್ಕದಲ್ಲಿ ಫುಟ್ಪಾತಲ್ಲಿ ಮಾಡ್ತೀವಿ, ಒಂದು ಗಾಡಿ ತೊಗೋಬೇಕು, ಆಮೇಲೆ ಎಲ್ಲ ಸೆಟಪ್ ಮಾಡ್ಕೋಬೇಕು. ಗಾಡಿಗೆ ಒಂದು 2.5 3 ಲಕ್ಷ ಆಗುತ್ತೆ. ಸೆಕೆಂಡ್ ಹ್ಯಾಂಡ್ಲು ತೊಗೊಳ್ಳಿ. ಈಗ ಬಸ್ಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಟಿ ಟಿ ಥರ ಎಲ್ಲ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಒಂದು ಚಿಕ್ಕ ಆಟೋ ತೊಗೋತೀರಾ, ಒಂದು ಯಾವುದೋ ಸೆಕೆಂಡ್ ಹ್ಯಾಂಡ್ಲು ತೊಗೋತೀರಾ, 1 ಲಕ್ಷಕ್ಕೆ ಗಾಡಿ ಸಿಗುತ್ತೆ. ನೀವು ಲೈಟು ಗೀಟು ಮಾಡಿ ಡಿಸೈನ್ ಮಾಡಿ ಏನೇನೋ ಮಾಡ್ಕೊಂಡು ಬಂದಿರ್ತೀರಾ. ಸೊ ಅದಕ್ಕೊಂದು 2 ಲಕ್ಷ ಖರ್ಚಾಗುತ್ತೆ. ಇನ್ನು ಎಕ್ವಿಪ್ಮೆಂಟ್ಸ್ಗಳಿಗೆ ಒಂದು 50-60 ಸಾವಿರ ಖರ್ಚಾಗುತ್ತೆ. ಒಂದು ಎಲ್ಲ ಸೇರಿಕೊಂಡು ವೇಸ್ಟೇಜ್ಗಳಾಗುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಅಳತೆಗಳು ಗೊತ್ತಿರಲ್ಲ. ಕರೆಕ್ಟ್. ಅಥವಾ ಏನಾಗುತ್ತೆ, 10 kg ಹೋಗ್ಬಿಡುತ್ತೆ. ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಆಗಿ ಖಾಲಿ ಮಾಡಿ. ಖಾಲಿ ಆಯಿತು ಅನ್ನಿ, ಖುಷಿಯಾಗಿ ಬನ್ನಿ. ಮಿಕ್ಬಿಡ್ತು ಅಂತ ದುಃಖವಾಗಿ ಹೋಗಬೇಡಿ. ಅದಕ್ಕೆ ನಾನೇನು ಹೇಳ್ಕೊಡ್ತೀನಿ ಪ್ರತಿಯೊಬ್ಬರಿಗೂ, ನಿಮ್ಗೆ ಎಷ್ಟು ಬೇಕಾಗಿರುತ್ತೆ. ಇವತ್ತು ಮಂಗಳವಾರ ಒಂದು 5 kg ಬಿರಿಯಾನಿ ಹೋಗ್ಬೋದು. 5 kg ಮಾಡ್ಕೋಬೇಕು, 10 kg ಮಾಡಬಾರ್ದು. ಇನ್ನು ಮಿಕ್ಕಿ ಸೈಡ್ಸ್ ಎಲ್ಲ ಮಾಡಿರ್ತೀರಿ, 2 kg, 1 kg, ಅರ್ಧ kg. ನಾನು ಇವತ್ತಿಗೂ ಅರ್ಧ kg ಮಾಡೋದನ್ನೇ ಮಾಡ್ತೀನಿ. ಸೊ ಅದಕ್ಕೆ ದಿನ ಅದಕ್ಕೆ ಏನೇನು ಬೇಕು ಅಷ್ಟು ಮಾಡ್ಕೊಂಡು ನೀವು ಮಾಡಿದ್ರೆ 100% ಸಕ್ಸಸ್ ಆಗ್ತೀರ. ಎಷ್ಟು ಇದರಲ್ಲಿ ವೇಸ್ಟೇಜ್ ಆಗುತ್ತೆ. ಇವತ್ತು ಬೇಯಿಸ್ಬಿಟ್ಟಿರ್ತೀವಿ. ನಮ್ಮದೆಲ್ಲ ಚೈನೀಸ್ ಐಟಮ್ ಅಲ್ಲ. ಹೌದೌದು. ಚೈನೀಸ್ ಐಟಮ್ ಏನಂದರೆ ಕೋಟಿಂಗ್ ಹಾಕಿರ್ತೀವಿ, ಬೇಸ್ ಫ್ರಿಜ್ಜಲ್ಲಿ ಇಕ್ಕಿರ್ತೀವಿ. ಆರ್ಡ್ರ್ ಬಂತ ತೆಗಿತೀವಿ, ತಿರ್ಗಾ ಎಣ್ಣೆಲ್ಲಿ ಹಾಕ್ತೀವಿ, ಕರೆದು ಕೊಡ್ತೀವಿ. ಅದ್ರಲ್ಲಿ ವೇಸ್ಟೇಜ್ ಆಗಲ್ಲ. ಅಲ್ಲೇ ತರಕಾರಿ ಟಕ್ಕಂತ ಕಟ್ ಮಾಡ್ಕೋಬೋದು, ಏನೇ ಮಾಡ್ಬೋದು. ನಾಟಿನಲ್ಲಿ ಏನಂದ್ರೆ 80-90% ಬಾಯ್ಲ್ ಆಗಿಬಿಟ್ಟಿರುತ್ತೆ. ಆ ಬಾಯ್ಲ್ ಆದಾಗ ಏನಾಗುತ್ತೆ, ಪದಾರ್ಥಗಳು ಕೆಟ್ಟ ಫ್ರಿಜ್ಜಲ್ಲಿ ಇಟ್ಟರು ಇರಲ್ಲ. ನೀವು ತಿನ್ನೋದ್ರಲ್ಲಿ ತಿನ್ಬಿಡ್ಬೇಕು ಅಷ್ಟೇ ಬಿಟ್ಟರೆ. ಅದರಿಂದ ಅದಕ್ಕೆ ಯಾಕೆ ಅದೇ ದಿನ 1,000 ರೂಪಾಯಿ ವೇಸ್ಟ್ ಆಗೋಬದಲು ಆ 1,000 ಉಳಿಬೇಕು, 1,000 ಜೋಬಿಗೆ ಬರಬೇಕು ಅಂದರೆ ನೀವು ಈ ಥರ ಎಲ್ಲ ಯೂಸ್ ಮಾಡ್ಕೋಬೇಕು. ಯಾರಿಗಾನ ಬೇಕಂದರೆ ದಯವಿಟ್ಟು ಸಜೆಷನ್ ಬೇಕು ಅಂದರೆ ನಾನು ನಂಬರ್ ಕೊಡ್ತೀನಿ, ಬನ್ನಿ. ನಮ್ಮ ಹೋಟ್ಲು ಶಿವಾನಂದ ಸರ್ಕಲಲ್ಲಿದೆ. ನಾನು ಹೇಳಿದ ಟೈಮಲ್ಲಿ ಬನ್ನಿ, ಖುಷಿಯಾಗಿ ಬನ್ನಿ, ತನ್ನಿ, ಪ್ರೀತಿ ಇಟ್ಕೊಳ್ತೀನಿ. ಹೆಂಗೆ ಮಾಡೋದು, ಯಾವ ಥರ ಹೇಳೋದು, ಹೆಂಗೆ ನೀವೇನು ಚಾರ್ಟ್ ಮಾಡ್ಕೋಬೇಕು, ಹೆಂಗೆ ನೋಡ್ಕೋಬೇಕು. ಆದರೆ ಹೋಟ್ಲು ಮಾಡಿದ್ಮೇಲೆ ಮನೆ ಇಲ್ಲ, ಏನೂ ಇಲ್ಲ. ದುಡ್ಡೊಂದಿರುತ್ತೆ, ಮನೆ ಮಕ್ಕಳ ಜೊತೆ ಪ್ರೀತಿ ಇರೋಲ್ಲ, ಆಮೇಲೆ ಭಾವನೆಗಳು ಬೆಳೆಯಲ್ಲ, ಒಂದು ಟೈಮ್ ಕೊಡೋಕ್ಕಾಗಲ್ಲ, ಒಂದು ಮದುವೆಗೆ ಹೋಗೋಕ್ಕಾಗಲ್ಲ, ಒಂದು ಫ್ರೆಂಡ್ಸ್ ಮನೆಗೆ ಹೋಗೋಕ್ಕಾಗಲ್ಲ, ಒಂದು ಹಾಸ್ಪಿಟ್ಲಲ್ಲಿ ಯಾರೋ ಅಡ್ಮಿಟ್ ಆಗಿದ್ದಾರೆ ನೋಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಚಂದ್ರೂರು ಇಲ್ವಾ, ಎಲ್ಲೋ ಇದ್ದಾರೆ, ಚಂದ್ರು ಕಾಣ್ತಾ ಇಲ್ವಲ್ಲ, ಎಲ್ಲಿದ್ದಾರೆ, ಈಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗೋಯ್ತಾ ಅಂತಾರೆ. ಇವತ್ತಿನ ಆ ಪರಿಸ್ಥಿತಿ ಇರುವಾಗ ನಾವು ಹೋಟ್ಲು ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ನಾವು ಇದ್ದು ಬಿಟ್ಟರೆ ಯಾರೂ ಒಂದು ಕಂಪ್ಲೇಂಟ್ ಮಾಡಲ್ಲ. ಕರೆಕ್ಟ್. ಇದೆಲ್ಲ ಒಂದು ಬಿಸ್ನೆಸ್ ಫಾರ್ಮಲ್ಲ. ನೀವು ಅಷ್ಟೇ ಹೋಟ್ಲು ಮಾಡಬೇಕು ಅಂದರೆ ಒಂದು 6 ತಿಂಗಳು 1 ವರ್ಷ ನಿಜವಾಗ್ಲೂ ಎಲ್ಲೂ ಹೋಗೋಕ್ಕಾಗಲ್ಲ. ಅದು ಸಕ್ಸಸ್ ಆದಮೇಲಿಂದನೂ ಕೂಡ ಅಷ್ಟೇ. ಅದಕ್ಕೆ ಒಂದು ಟೈಮ್ ಲಿಮಿಟ್ಸ್ ಇರುತ್ತೆ. ನೀವು ಮ್ಯಾನೇಜರ್ ಇಡ್ತೀರಾ, ಅವ್ನಿಗೆ 40 ಸಾವಿರ ಸಂಬಳ. ಇನ್ನೊಬ್ಬ ಸೂಪರ್ವೈಸರ್ ಇಡ್ತೀರ, ಅವ್ನಿಗೊಂದು 30 ಸಾವಿರ ಸಂಬಳ. ಅವ್ರು ಏನೂ ಮಾಡಲ್ಲ, ಬರೀ ನೋಡೋದು, ಕಾಸಿಸ್ಕೊಂಡು ಮನೆಗೆ ಹೋಗೋದು. ನಿಮ್ಮ ಶ್ರಮ ಅವ್ರು ಯಾರೂ ಪಡಲ್ಲ. ಹೌದು. ನೀವು ದಿನ ಏನು ಮಾಡಬೇಕು, ಪ್ರತಿ ಅಡುಗೆ ಆದಾಗ ರುಚಿ ನೋಡಬೇಕು. ಪ್ರತಿ ಅಡುಗೆ ದಿನಾನೂ ಅಷ್ಟೇ. ಈಗ ನಂಗೆ ಶುಗರ್ ಇದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ, ಆದರೆ ಎಲ್ಲ ಗ್ರೇವಿಗಳು ಒಂದೊಂದು ಸ್ಪೂನ್ ತೊಗೊತೀನಿ, ಎಲ್ಲ ಚೆಕ್ ಮಾಡ್ತೀನಿ. ಬಿರಿಯಾನಿ ರೈಸ್ ತಿಂತೀನಿ. ಎಲ್ಲಿ ಏನೋ ಒಂದು ಕಮ್ಮಿ ಇದ್ರು ಆವಾಗಲೇ ಚೇಂಜ್ ಮಾಡ್ಕೊಂಡು ಗಿರಾಕಿವರೆಗೂ ಹೋಗಬಾರ್ದು. ಕರೆಕ್ಟ್. ಅದನ್ನೆಲ್ಲ ನೀವು ಉಳಿಸ್ಕೊಂಡು ಹೋದರೆ ನೀವು ಸಂಸ್ಥೆ ಮಾಡ್ಬೋದು, ಬೆಳವಣಿಗೆನೂ ಆಗ್ಬೋದು, ಒಬ್ಬರು ಓನರ್ ಆದಮೇಲೆ ಖುಷಿಯಾಗಿರ್ಬೋದು. ಇಲ್ಲ ಅಂದರೆ 0 ಬ್ಯಾಲೆನ್ಸ್ ಆಗಬೇಕಾಗತ್ತೆ. ನೋಡ್ಕೊಳ್ಳಿ, ಪ್ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ ಯಾವಾಗಿದ್ರೂ ಬನ್ನಿ, ನಾನು ಪ್ರೀತಿ ತೋರಿಸ್ತೇನೆ. ಈ ತಪ್ಪುಗಳನ್ನು ಮಾಡಿಬಿಡಿ. ಬಿಸ್ನೆಸ್ ಮಾಡಬೇಕಾದ್ರೆ ಇಂತಿಂಥ ತಪ್ಪುಗಳನ್ನ ಮಾಡಲಿಲ್ಲ ಅಂದರೆ ನೀವು ಅಟ್ಲೀಸ್ಟ್ ಉಳ್ಕೋಬೋದು, ಬದುಕೊಂಡು ಹೋಗ್ಬೋದು. ಅಂದರೆ ಇನ್ನೊಂಚೂರು ಸರ್ವೈವ್ ಆಗ್ಬೋದು ನೀವು ಒಂದಷ್ಟು ತಿಂಗಳುಗಳು ಅನ್ನೋ ಥರ ಏನೋ ಸಜೆಷನ್ ಕೊಡೋದಿತ್ತು ಅಂದರೆ ಏನು ಕೊಡ್ಬೋದಣ್ಣ? ಈ ತಪ್ಪು ಮಾಡಬೇಡಿ ಅಂದರೆ. ಈಗ ನಾವು ಹೇಳೋದು ಪ್ರತಿಯೊಬ್ಬರಿಗೂ ತಪ್ಪು ಮಾಡಬೇಡಿ ಅನ್ನೋದು ಒಂದು. ನಿಮ್ಮ ಅದಕ್ಕೆ ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಬರೆದ ಮೇಲೆ ಅದನ್ನು ಹೆಂಗೆ ಉಳಿಸ್ಕೊಂಡು ಹೋಗಬೇಕು, ಯಾವ ಐಟಮ್ಸ್ನ ಎಷ್ಟು ಹಾಕಬೇಕು, ಎಷ್ಟು ತರಬೇಕು. ಇಲ್ಲಿ ಹೋಗ್ತೀವಿ, 1 ಲೀಟ್ರ್ ಎಣ್ಣೆ ತರ್ತೀವಿ, 180 ರೂಪಾಯಿ ಇದೆ. ಯಶವಂತಪುರ ಹ್ಯಾಡ್ಗೆ ಹೋಗ್ತೀರಾ, 160 ರೂಪಾಯಿ ಇರುತ್ತೆ. 20 ರೂಪಾಯಿ ಇಂಟು 10 ಪ್ಯಾಕೆಟ್ ಅಂದರೆ 200 ರೂಪಾಯಿ ಉಳಿಯುತ್ತೆ. ಎಕ್ಸಾಕ್ಟ್ಲಿ. ಒಂದು ಈರುಳ್ಳಿ ತರ್ತೀರಾ, ಇಲ್ಲಿ 40 ರೂಪಾಯಿ kg ಇರುತ್ತೆ. ಯಶವಂತಪುರಕ್ಕೆ ಹೋದರೆ 22 ರೂಪಾಯಿ ಇರುತ್ತೆ. ಪ್ರತಿಯೊಬ್ಬರು ಏನು ಮಾಡಬೇಕು, ನಿಮ್ಗೆ ಎಷ್ಟು ಬೇಕಾಗಿರುತ್ತೆ ಅದು ಹೋಗಬೇಕು, ಹೋಲ್ಸೇಲಲ್ಲಿ ತರಬೇಕು. ಅಣ್ಣ ಇವತ್ತಿಗೂ ನೀವೇ ಹೋಗೋದಣ್ಣ? ನಾನು ಇವತ್ತು ಯಾರ್ಡ್ಗಾಗಲಿ, ತರಕಾರಿ ತರಕ್ಕಾಗಲಿ, ಚಿಕನ್ ಮಟನ್ಗೆ ಹೋಗಲ್ಲ. ಪ್ರತಿಯೊಂದು ಏನಂದರೆ ನೀವು ಇದರಲ್ಲಿ ಉಳಿಸಿದ್ದು ಸಾಲ ತೊಗೊಳೋದು, ಅವ್ನು ಬೆಳಿತಾನೆ, ಲೆಕ್ಕ ಬರಿತಾ ಇರ್ತಾನೆ, ಅಲ್ಲಿ ಇಷ್ಟು ದೊಡ್ಡದಾಗ್ತಾ ಇರುತ್ತೆ. ನೀವೇ ಹೋಗಿ ತಗೊಂಬಂದು ಒಂದು ಗೋಡನ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ತೂಕ ಹಾಕೊಂಡು ಕೊಡಿ, ಎಷ್ಟು ಉಳಿಯುತ್ತೆ. ಸ್ಪೈಸೀಸು 100. ಇವತ್ತು ನಮ್ಮ ಒಂದು ದಿನ 10,000 ರೂಪಾಯಿ ಪ್ರಾವಿಷನ್ ಹಾಕ್ತೀವಿ ಅಂದರೆ ಅಕ್ಕಿ, ಎಣ್ಣೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ಮೆಟೀರಿಯಲ್ಸ್ ಆಗಿ ಒಂದು ದಿನಕ್ಕೆ 10,000 ರಿಂದ 11,000 ರೂಪಾಯಿ ಆಗತ್ತೆ ಅಂತ ಲೆಕ್ಕ ಹಾಕಿದರೆ ಮೂರು ದಿನ 1-1.5 ಸಾವಿರ ರೂಪಾಯಿ. ಆ 11,000ದಲ್ಲಿ 2,000 ರೂಪಾಯಿ ಉಳಿಸ್ಬೋದು. ಕರೆಕ್ಟ್.
ಏನಕ್ಕೆ ಅಂದರೆ ನೀವೇ ಹೋಗಿ ತಂದಿರ್ತೀರ, ಅದ್ರ ಬೆಲೆ ಗೊತ್ತಿರುತ್ತೆ, ಲೆಕ್ಕಾಚಾರ ಗೊತ್ತಿರುತ್ತೆ. ಕರೆಕ್ಟ್. ಯಾವತ್ತು ಲೆಕ್ಕಾಚಾರ ಯಾವುದು ಗೊತ್ತಿಲ್ಲದೆ ಮಾಡೋಕ್ಕೆ ಹೋಗ್ತೀವಿ. 1 kg ಚಿಕನ್ ಇವತ್ತು 200 ರೂಪಾಯಿ kg ಇದೆ. ನಮ್ಗೆ 200 ಗ್ರಾಮ್ ಚಿಕನ್ ಕೊಟ್ಟರೆ ನಮ್ಗೆ ಎಷ್ಟು ಕಾಸ್ಟ್ ಬೀಳುತ್ತೆ, ಮಸಾಲೆಗಳೇನು, ಅದಕ್ಕೆ ಹಾಕೋ ಸ್ಪೈಸಸ್ಗಳೇನು, ಆಮೇಲೆ ಅಕ್ಕಿ ಆಗಿ ಇವತ್ತು ತೆಂಗಿನಕಾಯಿ 80 ರೂಪಾಯಿ kg ಆಗಿದೆ. ಸೊ ಎಲ್ಲನೂ ನೋಡಿ ಉಪಯೋಗಿಸ್ಕೊಂಡು ಕ್ಲೀನಾಗಿ ಮಾಡಿದ್ರೆ ಕರೆಕ್ಟ್. ಪ್ರತಿಯೊಂದು ಇದೇ ಮೇಯ್ನು. ಒಂದು ಲಿಸ್ಟ್ ಮಾಡಬೇಕು, ಇವತ್ತು ಹಾಕಿರೋ ಐಟಮ್ಸ್ ಇಷ್ಟು, ನಮ್ಮ ಸ್ಟಾಫ್ ಸಂಬಳ, ನಮ್ಮ ಎಷ್ಟು ಲೆಕ್ಕಾಚಾರ, ಎಲೆಕ್ಟ್ರಿಕ್ ಬಿಲ್ಲಿಂದ ಹಿಡಿದು ಫರ್ ಡೇ ಅದು ರೆಂಟ್ ಇತ್ತಾ ಫರ್ ಡೇ ಎಲ್ಲನೂ ನಾವು ಒಂದು ಲಿಸ್ಟ್ ಮಾಡ್ಕೋಬೇಕು. ಸೂಪರ್. ಅವಾಗ ನಿಮಗೇನಾಗುತ್ತೆ, ಪ್ರತಿಯೊಂದು ಖರ್ಚು ವೆಚ್ಚಗಳು ಗೊತ್ತಾಗುತ್ತೆ. ಕರೆಕ್ಟ್. ಲಾಸ್ ಆಗ್ತಾಯಿದೆ ಅಂತ ಹೇಳಿ 6 ತಿಂಗಳಾದ್ಮೇಲೆ ಲಾಸ್ ನೋಡಬೇಡಿ, ಡೈಲಿ ನೋಡಿ. ಡೈಲಿ ನೋಡಿದಾಗ ನಮಗೆ ಝೀರೋ ಬ್ಯಾಲೆನ್ಸ್ ಯಾವತ್ತು ಬರುತ್ತೆ ಬೇಡ ಅಂತ ಬಿಡಬೇಕು. ಮತ್ತೆ ಎಕ್ಸ್ಟ್ರಾ ಸಾಲ ಮಾಡೋಕೆ ತಿರ್ಗಾ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗೋದು, ತಿರ್ಗಾ ತರೋದು, ತಂದಾಕ ಅದು 1 ತಿಂಗಳು 2 ತಿಂಗಳು ನಿಮ್ದು ಫಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ. 1 ವಾರ ಆಗಿತ್ತಂತಾನೆ ನಿಮ್ಗೆ ರಿಪೀಟ್ ಕಸ್ಟಮರ್ ಬರ್ತಾ ಇದ್ದಾರಾ, ಇವ್ರು ತಿಂದೋ 4 ಜನಕ್ಕೆ ಕರ್ಕೊಂಬರ್ತಾವ್ರ, ಇನ್ನೊಬ್ರು ಯಾರೋ ಬರ್ತಾನೆ ಇಲ್ವಾ. ಕರೆಕ್ಟ್. ಆಮೇಲೆ ಫಸ್ಟು ಕ್ಲೀನ್ನೆಸ್ ಇಂಪಾರ್ಟೆಂಟು. ಕಿಚನ್ ತೊಳಿಬೇಕು, ಪ್ರತಿಯೊಂದು ಪಾತ್ರೆಗಳು ನೀಟಾಗಿರಬೇಕು. ಆಮೇಲೆ ಜುರುಳೆಗಳ ಕಾಟ, ನಮ್ಮಲ್ಲಿ ಏನೇ ನೀವು ಮೇಂಟೈನ್ ಮಾಡೋದು ಸ್ವಲ್ಪ ಜುರುಳೆ ಕಾಟಗಳು ಜಾಸ್ತಿ ಆಗುತ್ತೆ. ವಾರ ತೊಳ್ಕೊಬೇಕು, ಸ್ಪ್ರೇ ಹೊಡಿಬೇಕು. ಎಲ್ಲ ಮಾಡಿದಾಗ ಸ್ವಚ್ಛತೆಯಿಂದ ಇದ್ದರೆ ನೀವು ನಿಧಾನವಾಗಿ ಎಲ್ಲ ಕಲಿತ್ರೆ ಆವಾಗ ನೀವು ಎಲ್ಲೂ ಲಾಸ್ ಆಗಲ್ಲ, ಹುಷಾರಾಗಿರ್ತೀರ, ನೀಟಾಗಿ ನಡ್ಸ್ಕೊಂಡು ಹೋಗ್ತೀರ. ಇಲ್ಲ ಇದನ್ನೆಲ್ಲ ನೋಡೇ ಇಲ್ಲ, ನಾನು ನಡೀಲಿಲ್ಲ ಅಂದರೆ 6 ತಿಂಗಳಾದ್ಮೇಲೆ ಗೊತ್ತಾಗಿರುತ್ತೆ ನನ್ನ ಹಿಂದೆ 20 ಬಿದ್ದೈತೆ, ಈ 20ನ ಹೆಂಗೆ ನಾವು ಕ್ಲಿಯರ್ ಮಾಡೋದು ಅಂತ. 20 ರೂಪಾಯಿ ಹೋಗೋವಾಗ ಯೋಚನೆ ಮಾಡಬೇಕು ಅಂದರೆ 200 ರೂಪಾಯಿ ಹೋದಾಗ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. 20 ರೂಪಾಯಲ್ಲೇ ಅದು ಕಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರ್ತೀರ. ನಾನು ಹಿಂಗೆ ಉಳಿಸ್ಕೊಂಡು ಚಿಕ್ಕದಾಗಿ ಇವತ್ತು ಅಷ್ಟೇ ಪ್ರತಿಯೊಂದೂ ನಾನು ಲೆಕ್ಕಾಚಾರವಾಗಿ ನೋಡ್ತೀನಿ. ಪ್ರತಿಯೊಂದಿನ ಲೆಕ್ಕ ಹಾಕಿಲ್ಲ ಅಂದರೆ ನಂಗೆ ನಿದ್ದೆ ಬರೋದಿಲ್ಲ. ನನ್ನ ಮಕ್ಕಳು ಕೂತಿರಲಿ, ನಮ್ಮ ಮಿಸಸ್ ಕೂತಿರಲಿ, ಯಾರೇ ಕೂತಿರಲಿ, ಲೆಕ್ಕಾಚಾರ ಸರಿ ಇಲ್ಲ ಅಂದರೆ ನಾನು ಒಪ್ಪೋದೇ ಇಲ್ಲ. ಲೆಕ್ಕಾಚಾರ ಚೆನ್ನಾಗಿತ್ತು ಆ ಜಾಗ ಚೆನ್ನಾಗೇ ಇರುತ್ತೆ. ಉಳಿಸ್ಬೇಕು. ಇವತ್ತು ಎಷ್ಟೋ ಜನ ಫ್ರಾಂಚೈಸೀಸ್ ಮಾಡಿದ್ದಾರೆ, ಮಾಡಿದವರೆಲ್ಲ ಏನಾಗಿದ್ದಾರೆ ನೀವು ನೋಡ್ತಾ ಇದ್ದೀರಾ. ನಾನು 100 ಹೋಟ್ಲಾಗುತ್ತೆ, 95 ಹೋಟ್ಲು ಮುಚ್ತಾರೆ, 5 ಹೋಟ್ಲು ಓಪನ್ ಆಗುತ್ತೆ. ಅಂದರೆ ಈ ಬಿಸ್ನೆಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋರು ಯಾರು ಇಲ್ಲ ಇವತ್ತು. ಎಲ್ರಿಗೂ ಬರೀ ದುಡ್ಡು ಅನ್ನೋದೊಂದು ನೋಡ್ತಾರೆ ವಿನಃ ದುಡ್ಡೇ ಸರ್, ದುಡ್ಡು ಇಲ್ಲ, ತಪ್ಪದು. ಇವತ್ತಿಗೆ ಬರಲ್ಲ ಸರ್. ಹೌದೌದು. ಹೋಟ್ಲ್ ಇವತ್ತು ಮಾಡಿದ ತಕ್ಷಣ ಇವತ್ತು ಲಾಭ ನೋಡ್ತೀವಿ ಅನ್ನೋ ಸುಳ್ಳು. ಮೋರ್ ದೆನ್ 6 months ಬೇಕು. ಒಂದು ಹೋಟೆಲ್ ಸ್ಟೇಬಲ್ಗೆ ಬಂದು 6 ತಿಂಗಳಲ್ಲಿ ನಿಲ್ಲೋ ವ್ಯಾಪಾರನೇ ನಿಂತಿದ್ದಂಗೆ ಲೆಕ್ಕ. ಇವತ್ತು 1 ಲಕ್ಷ ಆಗೋಯ್ತು, ಸೋಮವಾರ 1 ಲಕ್ಷ ಆಗ್ಬಿಡ್ತು, ನಾಳೆ 2 ಲಕ್ಷ ಆಗುತ್ತೆ ಅನ್ನೋದಲ್ಲ ಸುಳ್ಳು. ಈ 6 ತಿಂಗಳು ಲೆಕ್ಕ ಹಾಕ್ಕೊಳ್ಳಿ, 1 ವಾರದ ಲೆಕ್ಕ ಇಟ್ಕೊಳ್ಳಿ. 6 ತಿಂಗಳು ಲೆಂತ್ಗೋಯ್ತೀರಾ, 1 ವಾರದ ಲೆಕ್ಕ ಇಟ್ಕೊಳ್ಳಿ. 1 ವಾರದಲ್ಲಿ ಗೊತ್ತಾಗುತ್ತೆ ನನಗೆ ಒಂದು ದಿನ ಇವತ್ತು ಇಷ್ಟು ವ್ಯಾಪಾರ ಆಗ್ತಿದೆ, ಸೋಮವಾರ ಇಷ್ಟಾಗಿದೆ, ಮಂಗಳವಾರ ಇಷ್ಟಾಗಿದೆ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅಲ್ಲಿ ನಿಮಗೆಲ್ಲ ರೌಂಡ್ ಫಿಗರ್ ಆಗಿದಾಗ ಎಲ್ಲ ಬಿಸ್ನೆಸ್ 50,000, ಒಂದಿನ 40,000, 20,000 ಇದನ್ನೆಲ್ಲ ತಂದರೆ ತಿಂಗಳು ವಾರಕ್ಕೆ ಎಷ್ಟಾಗಿದೆ, 7 ದಿನಕ್ಕೆ ಏನು ಬಿಸ್ನೆಸ್ ಆಗಿದೆ ಎಲ್ಲ ಲೆಕ್ಕ ಆಗ 40, 7 28 ಆವರೇಜ್ ಇಂಟು ಕರೆಕ್ಟ್ ವೀಕ್ಲಿಗೆ ಲೆಕ್ಕ ಹಾಕೋಬೇಕು. ಅದರದಲ್ಲಿ ಎಷ್ಟು ಖರ್ಚು ಹೋಗಿರುತ್ತೆ, ಇದ್ರಲ್ಲಿ ಪ್ರಾಫಿಟ್ ನಡೀತಾ ಇದೆ ಲಾಸ್ ಇದೆ ಅಂತ ವಾರದಲ್ಲಿ ಗೊತ್ತಾಗುತ್ತೆ. ಕರೆಕ್ಟ್ ಕರೆಕ್ಟ್ 6 ತಿಂಗಳು ಏನಾಗುತ್ತೆ ಅಂದರೆ ಒಂದು ಸ್ಟೇಬಲ್ಗೆ ಬಂದು ಹಂಗೆ ನಿಂತ್ಕೊಳ್ಳುತ್ತೆ. ಕರೆಕ್ಟ್. ಈಗ ನಮ್ದು ಏನೇ ಒಂದು ಹತ್ತುತ್ತೀವಿ, ಅಲ್ಲಿ ಹೋದ್ಮೇಲೆ ಲ್ಯಾಂಡ್ ಆಗುತ್ತಲ್ಲ, ಹಂಗೆ ನಾವು ಹೋಗಿ ಆ ಮಟ್ಟಿಗೆ ಬರೋಕ್ಕೆ 6 ತಿಂಗಳು ಬೇಕು. ನಮ್ಮಲ್ಲಿ ನೋಡಿ ದಿನವೇ ಬಂದುಬಿಡ್ಬೇಕು ಅಂದಾಗೆ ಅದು ಎಲ್ಲೂ ಆಗಲ್ಲ. ಯಾರೋ ಕೋಟಿಗೆ ಒಬ್ಬನಿಗೆ ಅವನು ಅದೃಷ್ಟಶಾಲಿ. ಎಲ್ಲರೂ ಸರ್ ಮೆಟ್ಲತ್ತೆ ಮೇಲಕ್ಕೆ ಬಂದಿರೋದು. ಇವತ್ತು ರಾಮೇಶ್ವರಂ ಅವರಾಗಲಿ, ಉಮೇಶ್ ದೋಸೆ ಕ್ಯಾಂಪ್ ಆಗಲಿ, ಇವತ್ತು ಮಾಡ್ತಿರೋ ಅಡಿಗಾಸ್ ಹೋಟ್ಲಾಗಲಿ, ಅಡಿಗಾಸ್ ಕೊಟ್ಟರು ಪಾಕಶಾಲೆ ಅಂತ ಮಾಡಿದ್ದಾರೆ. ಅವರು ಪಾಕಶಾಲೆ ಮಾಡೋಕ್ಕೆ ಮುಂಚೆ ಚಿಕ್ಕದೆ, ಇವತ್ತು ಚಾಮರಾಜಪೇಟೆಯಲ್ಲಿದೆ. ಇಡ್ಲಿ ಚಟ್ನಿ, ಖಾರಾಬಾತು, ಕಾಫಿ ಟೀ, ಅದೇ ಬೇಸು. ಅದನ್ನೇ ನೀವು ಯಾವಾಗಲೂ ಚಿಕ್ಕದಾಗಿ ದೊಡ್ಡದಾಗಿ ಚಿಕ್ಕದಾಗಿ ಹೋಗ್ಬಿಡಿ. 500 ರೂಪಾಯಿ ಬಿಸ್ನೆಸ್ಸು ನೋಡಿದ್ದೀರಾ 1992. ಇವತ್ತು ಚಂದ್ರಣ್ಣನ ಬಿಸ್ನೆಸ್ ಎಲ್ಲಿ ನಿಂತಿದೆಯಣ್ಣ ತಿಳ್ಕೊಬೋದಾ? ಅಕ್ಯೂರಸ್ ತುಂಬ ದಿವಸ ಇಲ್ಲ ಏನಾಗುತ್ತೆ ಸರ್, ಬಿಸ್ನೆಸ್ನ ಇವತ್ತು ಯಾರೂ 1 ತಿಂಗಳು ಟಾರ್ಗೆಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಆಫ್ ಯಾರ ಹತ್ರನೂ ದುಡ್ಡುಗಳು ಸ್ವಲ್ಪ ಟೈಟ್ ಇದೆ. ಪ್ರತಿದಿನ ಇವಾಗ ನಾವು ಒಂದು 500 ರೂಪಾಯಿ ಸಂಬಳ, 500 ರೂಪಾಯಿ ವ್ಯಾಪಾರ ನೋಡಿದ್ರೆ ಇವತ್ತೊಂದು 45,000-50,000, 1 ಲಕ್ಷ ವ್ಯಾಪಾರ ಮಾಡ್ತೀವಿ. ವರ್ಷದಿಂದ ನೀವು ಕಷ್ಟಪಟ್ಟು ಬಂದಿದೆ ಆಗಿದೆ. ಬೆಳ್ಳುಳ್ಳಿ ಕಬಾಬ್ ಟೈಮಲ್ಲಿ ತುಂಬ ಹೈ ಆಗಿದೆ ಬಿಸ್ನೆಸ್ಸು, GST ಆಯಿತು. ಎಷ್ಟವರೆಗೂ ಹೋಗಿದ್ದೀರಣ್ಣ ಹೈಯೆಸ್ಟ್ ಅಂತಂದ್ರೆ ನೀವು? ಒಂದು 2.5 ಲಕ್ಷದವರೆಗೂ ಹೋಗಿದೆ ಪರ್ ಡೇ. ಸೂಪರ್. ಯಾವಾಗ ಬೆಳ್ಳುಳ್ಳಿ ಕಬಾಬ್ 3-4 ಸರ್ ನಮಗೆ ಚೆನ್ನಾಗಿತ್ತು. ನಮಗೇನು, ನಮ್ಗೆ ಹೈಯೆಸ್ಟ್ ಬಿಸ್ನೆಸ್ ಬೇಡ, ನಮಗೊಂದು 80,000 90,000 ಬಿಸ್ನೆಸ್ ಆಯಿತಾ, ಒಂದು 60,000 ಆಯಿತಾ, ನಾವು ಅಷ್ಟಕ್ಕೆ ಮಾತ್ರ ಮೆಟೀರಿಯಲ್ ಹಾಕೋದು. ಸೊ ನಮಗೆ ಇವಾಗ ನಮಗೊಂದು 10,000 ಸಿಗಬೇಕು, ಎಲ್ಲ ಹೋಗ್ಬೇಕು 10,000 ತಿಂಗಳಿಗೆ 3 ಲಕ್ಷ ಸಂಬಳ.
ಕರೆಕ್ಟ್. ನಾಳೆ 30 ಆದರೂ ಆಗ್ಬೋದು, 3 ಆಗ್ಬೋದು. 3ಕ್ಕೆ ಬಂದು ನಿಂತಿರುತ್ತಾ? ಹೌದೌದು, ಈಗ ಹೊರಗಡೆ ಹೋದ್ರೆ ನನಗೆ 3 ಲಕ್ಷ ಸಂಬಳ ಕೊಡಲ್ವಾ? ಯಾರು ಕೊಡಲ್ಲ ಅಲ್ಲ. ಹೌದು ನಾನು ಆ ಥರ ಈಗ ಸಿನಿಮಾ ಬಿಟ್ಟೆ, ಈ ಕಾರ ಪಿಕಪ್ ಇತ್ತು, ಕಾರಲ್ಲಿ ಡ್ರಾಪ್ ಇತ್ತು, ತಿರ್ಗಿ ಬಂದು ನಾನು ಫುಟ್ಪಾತಲ್ಲಿ ಹೋಟ್ಲು ಮಾಡಿದೆ. ಅವತ್ತು 500 ರೂಪಾಯಿ ಸಿಗ್ತದೆ, ದಿನ 200 ರೂಪಾಯಿ ಸಿಗೋದು, 150-200 ರೂಪಾಯಿ ಸಿಗುತ್ತೆ. 200 ರೂಪಾಯಿ ತಿಂಗಳಿಗೆ 6000 ಆಗ್ತೆ. ನಾವು ಓನರ್ ಆಗಿಬಿಟ್ಟೆ, 200 ರೂಪಾಯಿ ಸಿಗ್ತದೆ. ನಾನು ತಿರ್ಗಾ ನಾನು ಮಾಲೇಶ್ವರ ಹತ್ರ ಓದಿಟ್ಟು 97ಅಲ್ಲಿ ಇಲ್ಲಿ ದುಡ್ಡು ನೋಡ್ಬಿಟ್ಟು ಹೋಟ್ಲಲ್ಲಿ ಅಲ್ವೋ ಕೆಲಸ ಮಾಡೋಕ್ಕಾಗಲಿಲ್ಲ. ತಿರ್ಗಾ ನಾನು ಹೋದಾಗ ಅಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ. ಕಾರಣ ಯಾಕೆಂದರೆ ನಮ್ಮ ದುಡ್ಡು ನಮ್ಮ ಜೋಬಲ್ಲಿ ಇರುತ್ತೆ, ನಮ್ಮನ್ನು ಏನು ಬೇಕಾದರೂ ದಾರಿ ತೋರಿಸುತ್ತೆ. ಆ ದಾರಿನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೋದು, ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಈಗ ನನ್ನ ಹೋಟ್ಲು ಪಕ್ಕದಲ್ಲೇ ರೇಸ್ ಕೋರ್ಸ್ ಇದೆ, ನಾನು ಇಲ್ಲಿ ಆಡ್ಬಿಟ್ಟು ಅಲ್ಲಿ ಬಿಡ್ಬೋದಾಗಿತ್ತು. ಆದರೆ ದಯವಿಟ್ಟು ನಾನು ಇದುವರೆಗೂ ಆ ಕೆಲಸ ಮಾಡಿಲ್ಲ, ಬಲಗಾಲ್ ಕೂಡ ಇಟ್ಟಿಲ್ಲ. ಸೊ ನಾನು ನಾನು ಕಂಬ ಯಾರೋ ಸೆಂಟಿಮೆಂಟಲ್ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೇನೋ ಒಂಚೂರು ಆದರೆ ಹೆಲ್ಪ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಇದ್ರ ಲಾಭ ಇದೆ. ನಾವು ಈ ಶ್ರಮನೂ ಅಷ್ಟೇ ಇದೆ. ಹೇಳ್ತೀವಲ್ಲ, ಇವತ್ತು ನನ್ನ ಮಕ್ಕಳೇ ನನ್ನ ಹತ್ರ ಮಾತಾಡೋಲ್ಲ. ಕಾರಣ ಏಕೆ? ಎಲ್ಲೂ ಹೋಗಲ್ಲ. ಸಮ್ಮರ್ ಹಾಲಿಡೇಸ್ ಬಂದು ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಲ್ಲ. ಈ ಟ್ರಿಪ್ಗೆ ಹೋದ್ರೆ 15 ದಿನ ಹೋಗ್ಬೇಕಾಗತ್ತಾ? ಇಲ್ಲಿ ಓಡೋರು ಯಾರು ಇರಲ್ಲ. ಬರೋದ್ರಲ್ಲಿ 15 ದಿನಕ್ಕೆ 45 ದಿನದಲ್ಲಿ ದರ್ವಾಜ ಬಂದ್. ನನ್ನ ಬಿಗ್ ಬಾಸ್ಗೆ ಹೋಗಿ ಸರ್ ಅಂದರು. ಸರ್ ನಾನು ಬಿಗ್ ಬಾಸ್ಗೆ ಹೋಗಿ ಬರ್ತೀನಿ ಸರ್, ನಮ್ಮ ಹೋಟ್ಲು ಬೀಗ ಹಾಕ್ತೀನಿ ಸರ್. ಅದ್ರ ಬದಲು ನಾನು ಬೇಡ ಸರ್, ಒಂದಿನ ಕಳಿಸ್ತೀರ, ಒಳಗಡೆ ಕಳಿಸ್ತೀವಿ ಸರ್, ಆಟ ಆಡ್ತೀವಿ, ಖುಷಿಯಾಗಿ ಬರ್ತೀವಿ. ಯಾಕಂದರೆ ನಾವೆಲ್ಲ ಒನ್ ಡೇ ಬ್ಯಾಟ್ಸ್ಮನ್ಗಳು, ನಾವು ಟೆಸ್ಟ್ ಅವರಲ್ಲ, ನಮ್ಮ ಕೈಲಿ ಟೆಸ್ಟ್ ಮಾಡೋಕ್ಕಾಗಲ್ಲ. ಅಷ್ಟೇ ಹೋದ್ವಾ, ಬಂದ್ವಾ, ಆಡಿದ್ವಾ, ಆಹಾ ಅಂದ್ವಾ ಅಂದ ಹಂಗಿರ್ಬೇಕು, ಅಷ್ಟೇ ಬಿಟ್ಟರೆ ಅಂದ್ಬಿಟ್ಟು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಎಲ್ಲರೂ ಹೇಳ್ತಾರೆ ಎಷ್ಟು ದುಡೀರಿ, ದುಡಿಯೋದು ದಿನ ಏನು ದುಡ್ದೇನಿಲ್ಲ, ಕಡೆಗೆ ಹುಡ್ದಾರ ಇಲ್ಲ, ದಾರನೂ ಕಟ್ಟು. ಹೌದೌದು. ಒಂದು ಮನೆಯವ್ರ ಜೊತೆ ಮಜಾ ಮಾಡಬೇಕು, ಒಂದು ಸ್ನೇಹಿತರ ಜೊತೆ ಒಂದು ಪಾರ್ಟಿಗೆ ಹೋಗ್ಬೇಕಾಗತ್ತೆ, ಏನೋ ಒಂದು ಸಾವು ನೋವುಗಳಂದ್ರೆ ಹೋಗಬೇಕಾಗತ್ತೆ, ಅಲ್ಲಿ ಸ್ಪಂದಿಸ್ಬೇಕಾಗತ್ತೆ. ಸ್ಪಂದನೆಗಳು ಇಲ್ದಿದ್ದಾಗ ಏನಾಗುತ್ತೆ, ಅವನು ಬರೀ ದುಡಿತಾನೆ, ಅವ್ನಿಗೆ ಇನ್ನೇನು ಬೇರೆ ಕೆಲಸ. ಅಂದರೆ ಅವ್ರಿಗೆ ಅದ ಅಲ್ಲಿ ನಡೆಯೋ ಇಂಟರ್ನಲ್ ಯಾರಿಗೂ ಗೊತ್ತಿಲ್ಲ. ಬನ್ನಿ ಅಡುಗೆ ಮನೇಲಿ ನೋಡಿ ನಮ್ಮ ಶ್ರಮ ಏನು ಅಂತ. ಜ್ವರ ಬಂದಿದ್ರು ಬಂದು ಕೂತಿರ್ಬೇಕು, ಜ್ವರ ಬಂದರೂ ಮಸಾಲೆ ಹಾಕಬೇಕು. ಆ ವ್ಯಕ್ತಿ ಒಂದು ಚಿಕ್ಕದಾಗ ಒಂದು ಮಾಡಿದ್ರು, ಆ ಜಾಗನೇ ಇಲ್ಲ. ಆ ಜಾಗದಲ್ಲಿ ಕರ್ಕೊಂಡಾಗ ಅನ್ನಪೂರ್ಣೇಶ್ವರಿ ಎಂಥ ಜಾಗ ಕೊಡ್ತು. ಇವತ್ತು ಎಷ್ಟು ದೊಡ್ಡ ಸಂಸ್ಥೆ ಮಾಡಿದ್ದಾರೆ, ಖುಷಿಯಾಗಿದ್ದಾರೆ. ಕಾರಣ ಯಾಕೆಂದರೆ ಸಾಕು ಅನಿಸಿದೆ. ಸರ್ ಎಷ್ಟು ತಿನ್ನೋಕ್ಕಾಗಲ್ಲ ಸರ್, ತಿಂದಷ್ಟು ಕಾಯಿಲೆ ಬರುತ್ತೆ ಸರ್. ಅಲ್ಲ ಅತಿ ಆದಾಗೆಲ್ಲ ಬೇರೆ ಕಾಯಿಲೆನೇ. ಯಾವುದೋ ಅಮೃತಂ ವಿಷಮ್ ಅಂತಾರಲ್ಲ, ಜಾಸ್ತಿ ಅಮೃತ ಅಂದರೆ ವಿಷನೇ. ಅದ್ರ ಮೊದಲು ಸಾಕು ಅನ್ನಿ. ನನ್ನ ಕೈಲಿ ಇದೆ, ನಾನು ಇನ್ನೊಂದು 2 ವರ್ಷ ಸರ್, ನನಗೊಂದು ಕಮಿಟ್ಮೆಂಟ್ಸ್ ಇರುತ್ತೆ, ಸಾಕು. ಆಮೇಲೆ ನೋಡೋಣ, ಬೇಕಾದ್ರೆ ಸುಮ್ಮನೆ ಟೈಮ್ ಪಾಸ್ಗೆ ಬರೋಣ. ಯಾರನ್ನ ಈಗ ರಾಹುಲನೇ ಇರ್ಬೋದು, ನಮ್ಮ ಜೊತೆ ಶ್ರಮ ಪಟ್ಟಿರೋನು ಬುದ್ಧಿವಂತ ಆಗಿರಬೇಕು. ಈ ನಾನಾ ಚಟಗಳ ಸರ್ದಾರಿಗೆ ಜಾಗ ಕೊಡೋಕ್ಕಾಗಲ್ಲ. ಈಗ ಯಾರೋ ನಮ್ಮ ಸ್ನೇಹಿತ ಹುಡುಗ ತುಂಬ ಶ್ರಮ ಪಡ್ತಾನೆ, ಅವ್ನು ತುಂಬ ಒಳ್ಳೆ ಇಂಟ್ರೆಸ್ಟ್ ಇರುತ್ತೆ. ಒಬ್ಬ ಮ್ಯಾನೇಜರ್ ಆಗಲಿ, ಯಾರಿಗೊಬ್ಬನಿಗೆ ಇಂಟ್ರೆಸ್ಟ್, ಅವ್ನಿಗೆ ಆ ಸಂಸ್ಥೆ ಕೊಟ್ಟು ಮೇಂಟೈನ್ ಮಾಡಯ್ಯ, ಇವ್ನು ಇಟ್ಕೊಳ್ಳಯ್ಯ, ಏನೇ ತಪ್ಪಿದ್ರು ಫೋನ್ ಮಾಡಪ್ಪ, ನನಗೆ ದಿನ ಇಷ್ಟು ಕೊಟ್ಬಿಡಪ್ಪ, ನೀನು ನಡ್ಸ್ಕೊಂಡು ಹೋಗ. ಸೂಪರ್. ಅವ್ನಿಗೊಂದು ಜೀವನ ನಡೆದಂಗೆ ಆಯ್ತಾ, ನನ್ನ ಒಂದು ಬದುಕು ಕೊಟ್ಟಂಗಾಗುತ್ತೆ. ಅದರಿಂದ ನಾವು ಆ ಥರ ಅನ್ಕೊತಾ ಇದ್ದೀವಿ. ಈಗ ಮಕ್ಕಳು ಅವ್ರದ್ದೇ ಆದ ನಾವು ಶ್ರಮ ಪಡಬೇಕಾ, ನಾವು ಕಷ್ಟಪಡೋ, ನಿಮಗೆ ನಾನೇ ಬರ, ಆ ಥರ ಮಕ್ಕಳಿಗಿರುತ್ತೆ. ಮನೆಯವ್ರಿಗೂ ತೊಂದರೆ ಕೊಡಬಾರ್ದು. ಇಂಟ್ರೆಸ್ಟ್ ಇದೆಯಾ ಬಂದ್ ಮಾಡಲಿ. ನಾನು ಹೇಳೋದೇನೆಂದರೆ A to Z ಬರಬೇಕು. ನಾನು ಏಕ್ದಮ್ ಝೆಡ್ಗೆ ಹೋದರೆ ನಾನು ಒಪ್ಪಲ್ಲ. ಕ್ಯಾಶೇ ನಿನ್ಗೆ ಹೋಟ್ಲು ಅಂದರೆ ನಾನು ಒಪ್ಪುವುದಿಲ್ಲ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ನಮಗೆ ಬಿಸ್ನೆಸ್ದ ಐಡಿಯಾಸು ಹೇಗೆ ಮಾಡಬೇಕು ನಮ್ಮ ವೀಕ್ಷಕರು ನಿಜವಾಗ್ಲೂ ನೋಡಿದ್ರೆ ತುಂಬ ಖುಷಿ ಪಟ್ಟಿರ್ತಾರೆ ಈ ವಿಡಿಯೋನ. ಅಲ್ಲ ಮಾಡಲಿ, ಎಲ್ಲರೂ ತಿಳ್ಕೊಳ್ಳಿ. ನಮ್ಮ ಹತ್ರ ಹಣ ಇದೆ, ಸುಮಾರು ಜನದಲ್ಲಿದೆ, ನಮ್ಮ ಹತ್ರ ಹಣ ಇದ್ದಾರೆ, ಅವ್ರು ಯಾರೋ ಫ್ರಾಂಚೈಸಿ ಕೊಡ್ತಾರೆ, ತಗೊಬಿಟ್ಟಿದ್ದೀವಿ. ಅದೆಲ್ಲ ಅಲ್ಲ, ನೀವು ಪಡೋ ಶ್ರಮ ನಿಮ್ಮಲ್ಲಿ ಬಂದ. ನಾನು ಒಂದು 3-4 ಹೋಟ್ಲು ಬಂದ್ ಮಾಡಿದ್ದೀನಿ ಆಫ್ಟರ್ ಬೆಳ್ಳುಳ್ಳಿ ಕಬಾಬ್. ನಾವು ಪಾಪ ಹುಡುಗರು ಆಸೆ, ಅಣ್ಣ ಹಂಗಣ ನಿಮ್ಮ ಜೊತೆ 15 ದಿನ ಟ್ರೈನಿಂಗ್ ಎಲ್ಲ ಕೊಟ್ಟೆ, ಕರ್ಕೊಂಡು ಹೋಗಿ ಮಾಡಿದ್ರು, ಆಗಲೇ ಇಲ್ಲ. ತಣ ನಿಮಗೆ ಕೊಡ್ತೀನಿ ಕೀ, ನಡ್ಸೋಣ ಅಂದರು. ನಾನು ನಡ್ಸಂಗೆ ಇದ್ದಿದ್ರೆ ಯಾವತ್ತೂ ನಡೀತಾ ಇದ್ದೆ. ನನಗೆ ಬೇಡಪ್ಪ, ಗೊತ್ತಪ್ಪ ಇದೇ ಆಗತ್ತೆ ಅಂತ. ಅಯ್ಯೋ ಏನಣ್ಣ ಕ್ಲೀನರ್ ಕಾಣ್ತಾ ಇಲ್ಲ, ಅಣ್ಣ ಅಡುಗೆ ಬಿಟ್ಟೆ ಕಾಣ್ತಾ ಇಲ್ಲ, ಇದೇ ಕತೆಗಳು ಹೇಳ್ಕೊಂಡ್ರೆ ಏನಕ್ಕೆ ಅಣ್ಣ ಹುಡ್ಕೊಂಡು ಹೋಯ್ತೀಯಾ? ಬೇಕಾಗಿಲ್ಲ. ನಾವು ಅದೇ ಇವಾಗ ಇರೋದು ಮೇನ್ ಲೇಬರ್ ಪ್ರಾಬ್ಲಮ್. ಈಗ ನೀವು ಮನೆಯವ್ರು ಇದ್ದೀರಾ, ತುಂಬ ಕುಟುಂಬ ಮಾಡ್ತೀರಾ, ಮಾಡಿ. ಯಾಕಂದರೆ ನಿಮ್ಮದು 10 ಜನಕ್ಕೆ ಬಂದರೆ 10 ಲಾಭ. ನೀವೇನು ಮಾಡಲ್ಲ, ನಾನೇನು ನೋಡಲ್ಲ ಅಂದರೆ ಭಾಳ ಕಷ್ಟ ಇದೆ. ಪ್ಲೇಟ್ ಎತ್ತಕ್ಕೂ ರೆಡಿ ಇರಬೇಕು, ಕ್ಯಾಶ್ ಎಣಿಸ್ಕೊಳಕ್ಕೂ ರೆಡಿ ಇರಬೇಕು. ಅವಾಗ ಅದಕ್ಕೆ ಸಾರ್ಥಕತೆ. ಥ್ಯಾಂಕ್ ಯು. ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೆಂಗೆ ಇರಲಿ, ಚಟಾಪಟ ಅಂತ ಕೇಳ್ತಾ ಇರಿ. ಸೊ ನೋಡೋಲ್ಲ ವೀಕ್ಷಕರೇ, ಚಂದ್ರಣ್ಣ ಯಾವ ರೀತಿ ಒಂದು ಬಿಸ್ನೆಸ್ಸನ್ನು ಇಂಚಾಗಿ ವಿವರಿಸಿದ್ದಾರೆ, ಹೇಗೆ ಅದನ್ನು ಬ್ಯಾಲೆನ್ಸ್ ಶೀಟ್ ಮಾಡ್ಕೋಬೇಕು, ಎಷ್ಟು ಪ್ರಾಫಿಟ್ ಬರ್ತಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಿ, ಎಲ್ಲ ಡೀಟೇಲ್ಡಾಗಿ ಮಾಡಿದ್ದಾರೆ. ಇನ್ನೂ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೋಡ್ತಾ ಇರಿ, ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.